ಕರ್ನಾಟಕದಲ್ಲಂತೂ ನಮ್ಮ ಆರೋಗ್ಯ ಚೆನ್ನಾಗಿದೆ. ನೀವು ಎಲ್ಲ ಕಡೆನೂ ಅಭಿಯಾನಗಳನ್ನು ಮಾಡಿಕೊಂಡು ಶಿವಮೊಗ್ಗದಲ್ಲಿ ಮಾಡಿದರೆ, ನೆಕ್ಸ್ಟ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀರಿ. ಅಂದರೆ ಒಂದು ಡಯಾಬಿಟೀಸ್ ಅಭಿಯಾನ, ಇನ್ನೊಂದು ಆರೋಗ್ಯಕರವಾಗಿರುವಂಥ ಒಂದು ಅಭಿಯಾನ ಮಾಡೋಕ್ಕಂತ ತಮ್ಮ ನಿರಂತರ ಪ್ರಯತ್ನ ನಡೀತಾ ಇದೆ. ಬಟ್ ಎಲ್ಲೊಂದು ಕಡೆ ಇಷ್ಟೊಂದು ಕ್ಯಾಂಪ್ಸ್ಗಳಲ್ಲಿ ಅಥವಾ ತಾವು ಹೋಗ್ತುವಂಥ ಜಿಲ್ಲೆಗಳಲ್ಲಿ ನೋಡಿದರೆ ಡಯಾಬಿಟೀಸ್ ಇರುವಂಥವ್ರ ಸಂಖ್ಯೆ ಎಷ್ಟು ಮಟ್ಟಿಗಿದೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ಭಾರತ 2ನೇ ಸ್ಥಾನ ಅಂತ ಹೇಳ್ತಾರೆ. ಸೊ ಡಯಾಬಿಟಿಕ್ ಅಷ್ಟೊಂದು ಜಾಸ್ತಿ ಯಾಕೆ ಆಗ್ತಿದೆ? ನಾವು ಬೇರೆ ದೇಶಗಳಲ್ಲಿ ಹೆಚ್ಚಿರುತ್ತೆ, ಭಾರತದಲ್ಲಿ ಅದು ಇರಬಾರ್ದಿತ್ತು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಷ್ಟು ಚೆನ್ನಾಗಿದೆ, ಆದರೆ ನಾವೀಗ ಯಾರನ್ನ ಫಾಲೋ ಮಾಡ್ತಿದ್ದೀವಿ. ಸೊ ಅದೆಲ್ಲ ಒಂದು ಕಾರಣ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣನೇ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಅಂತ ಹೇಳ್ಬೋದು. ನಮ್ಮ ಮನಸ್ಸು ಎಲ್ಲದಕ್ಕೂ ಕಾರಣ. ಯಾಕಂದ್ರೆ ಪ್ಯಾಂಕ್ರಿಯಾಸ್ ಒಂದು ಇಮೋಷನಲ್ ಆರ್ಗನ್ ಅಂತ. ಸೊ ಅದು ಸ್ವಲ್ಪ ಏನೋ ಒಂದು ಡಿಸಾರ್ಡರ್ ಆಗಿರುತ್ತೆ, ಇನ್ಸುಲಿನ್ ಉತ್ಪತ್ತಿ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ಏನೋ ಒಂದು ಫ್ಲಕ್ಚುಯೇಷನ್ ಆಗಿರುತ್ತೆ. ಆಗ ನೀವೇನ್ ಮಾಡ್ತೀರಿ? ಭಯ ಅಲ್ವಾ, ನಮಗೆ ಡಯಾಬಿಟಿಕ್ ಬಂತು ಅಂತ ಜೀವನ ಪೂರ್ತಿ ಮಾತ್ರೆ ತಗೊಳ್ಳೇಬೇಕು, ಇನ್ಸುಲಿನ್ ತಗೊಳ್ಳೇಬೇಕು ಅಂತ ನೀವೇ ನಿರ್ಧಾರ ಮಾಡಿ ಇಷ್ಟೊಂದು ಕಾಯಿಲೆಗಳಿಗೆ ಒಂದು ದಾರಿ ಮಾಡಿಕೊಟ್ಟ ಹಾಗೆ. ಸೊ ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ಗಿಡಮೂಲಿಕೆಗಳ ಸಹಾಯ ಆಗಿರ್ಬೋದು, ಮುದ್ರಾ, ಪ್ರಾಣಾಯಾಮ, ಇದೆಲ್ಲ ಕಾಂಬಿನೇಷನ್ ಮಾಡಿಕೊಂಡಾಗ ಸೊ 11 ದಿನದಿಂದ 21 ದಿನದ ಒಳಗಡೆ ಕಂಪ್ಲೀಟಾಗಿ ಅವ್ರನ್ನವರು ಸರಿ ಮಾಡ್ಕೋಬೋದು. ಸೊ ಆ ಥರ ಮೇಂಟೈನ್ ಮಾಡಬೇಕು. ಓಕೆ, ಅಂದರೆ ಈಗ ಡಯಾಬಿಟೀಸ್ ಅನ್ನೋ ಸುದ್ದಿ ಬಂತು ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಸಹಿತ ಒಬ್ಬ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ. ಅಂದರೆ ಮತ್ತೆ ತಿರ್ಗಿ 60 ವರ್ಷಗಳ ಮೇಲೆ ಇರೋರಿಗೆ ಮುಂಚೆ ಎಲ್ಲ ಜಾಸ್ತಿ ಇತ್ತು. ಈಗೆಲ್ಲ ಬಿಲೋ 60 ಇಯರ್ಸ್ ಅಥವಾ 35-40 ಇಯರ್ಸ್ ಇರೋರಿಗೂ ಸಹಿತ ಡಯಾಬಿಟೀಸ್ಗಳು ಬಂದಿದೆ, ಇನ್ನು ಚಿಕ್ಕವರಿಗೂ ಕೂಡ ಬಂದಿದೆ ಅಂತ ಹೇಳ್ಬೋದು. ಮೂಲ ಕಾರಣ ಏನಿರ್ಬೋದು? ಅಂದರೆ ಲೈಫ್ ಸ್ಟೈಲ್ ಕಾರಣ ಆಗಿರುತ್ತಾ ಅಥವಾ ಜೀವನ ಶೈಲಿ, ಆಹಾರ ವಿಹಾರ, ಏನು ಪ್ರಾಬ್ಲಮ್ ಅಂತ? ಈಗ ಕೆಲವರು ಹೇಳ್ತಾರೆ ಹೆರಿಡಿಟ್ರಿ ಅಂತ. ಯಾಕೆ ಹೆರಿಡಿಟ್ರಿ ಆಗತ್ತಂದ್ರೆ ಅಪ್ಪ ಏನು ಮಾಡಿರ್ತಾರೆ ಒಂದು ಜೀವನ ಶೈಲಿ, ಅದನ್ನ ಮಗ ಫಾಲೋ ಮಾಡ್ತಾರೆ, ಅಥವಾ ತಾತ ಏನ್ ಮಾಡಿರ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ. ಇದು ಕಾರಣ ಆಗಿರುತ್ತೆ ಹೊರತು ಇದೊಂದು ಹೆರಿಡಿಟ್ರಿ ನಮ್ಗೆ ಅಪ್ಪಂಗಿದ್ದಂಗೆ ನಮಗ್ ಬರ್ಲೇಬೇಕು ಅಂತಿಲ್ಲ. ನೀವು ಚೇಂಜಸ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸೊ ಕಂಪ್ಲೀಟ್ ಆಗಿ ಅದರಿಂದ ಹೊರಗಡೆ ಬರ್ಬೋದು. ಮತ್ತೆ ಪ್ರೀ ಡಯಾಬಿಟಿಕ್ ಅಂತ ಅಂದ್ರೆ ಈಗ ಒಂದು ಸ್ಟಾರ್ಟಿಂಗ್ ಎಷ್ಟೋ ಒಂದು 125 ಅಥವಾ 150 ಬಂದ್ರೆ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ವೇ ಇಲ್ಲ. ಅದನ್ನು ಕೂಡ ಇವರು ಇದರಿಂದ ಸರಿ ಮಾಡ್ಕೋಬಹುದು. 3 ಜನದಲ್ಲಿ ಒಬ್ರಿಗೆ ಡಯಾಬಿಟಿಕ್ ಇದೆ ಅಂದಾಗ ಆ ಬೈಕ್ ಅದನ್ನು ಓದಿದ್ರೇನೆ ಅಲ್ಲಿ 3 ಜನ ಇದ್ರೆ ಒಬ್ರಿಗೆ ಸಕ್ಕರೆ ಜಾಸ್ತಿ ಆಗಿರುತ್ತೆ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿದ್ರು ಕೂಡ. ಸೊ ಅಷ್ಟು ಭಯ ಕೂಡ ಕಾರಣ ಆಗುತ್ತೆ. ಮತ್ತೆ ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಈಗ ವ್ಯಾಯಾಮ ಇರೋದಿಲ್ಲ, ನಿಮ್ಮ ಮಕ್ಕಳಿಂದಾನೇ ಸ್ಟಾರ್ಟ್ ಆಗುತ್ತೆ ಇದು. ಸೊ ಯಾಕಂದ್ರೆ ಒಂದು ಯಾವ ಫಿಸಿಕಲ್ ಎಕ್ಸಸೈಸ್ ಇರುತ್ತೆ, ಅವ್ರಿಗೆ ಒಂದು ಆಟ ಇರಲ್ಲ, ಸೊ ಏನೂ ಇರಲ್ಲ, ಔಟ್ಡೋರ್ ಗೇಮ್ಸೇ ಇರೋದಿಲ್ಲ. ಸೊ ಅದರಿಂದ ಎಲ್ಲ ಚಿಕ್ಕದಿಂದಾನೇ ನಾವು ಸರಿ ಮಾಡ್ಕೊಳ್ತಾ ಬಂದ್ರೆ ಸೊ ಫ್ಯೂಚರಲ್ಲಿ ತೊಂದರೆ ಆಗೋದಿಲ್ಲ. ಓಕೆ. ಹಾಗೆ ಇನ್ನು ತಾವು ಮುದ್ರಾ ಥೆರಪಿಗಳನ್ನು ಹೇಳ್ತೀರಿ, ಯೋಗ ಹೇಳ್ತೀರಾ, ಅದ ನಂತರ ಪಾರಂಪರಿಕ ವೈದ್ಯ ಚಿಕಿತ್ಸೆ, ಮೆಡಿಟೇಷನ್ಸ್, ಓವರ್ ಆಲ್ ಹೆಲ್ತ್ ಅಲ್ಲಿ ಬರುವಂತ ಬಹುತೇಕವಾಗಿರುವಂತಹ ಎಲ್ಲ ಕ್ರಮಗಳನ್ನ ತಾವು ಮಾಡಿಸ್ತೀರಿ. ಈ ಎಲ್ಲವನ್ನೂ ಫಾಲೋ ಮಾಡೋರಿಗೂ ಸಹಿತ ಡಯಾಬಿಟಿಸ್ ಕಾಯಿಲೆ ಬರುತ್ತೆ. ಒಳ್ಳೆ ಆಹಾರ ಇರುತ್ತೆ, ಒಳ್ಳೆ ವಿಹಾರ ಇರುತ್ತೆ, ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಆದ್ರೂ ಸಹಿತ ದೇಹದಲ್ಲಿರುವಂತಹ ಹಾರ್ಮೋನ್ಗಳು ವ್ಯತ್ಯಾಸ ಅಂತ ಹೇಳ್ಬೋದು, ಅಥವಾ ಯಾವ ಕಾರಣಕ್ಕಾಗಿ ಆರೋಗ್ಯವಂತರು ಕೂಡ ಡಯಾಬಿಟಿಸ್ ಕಾಯಿಲೆ ಪೇಷಂಟ್ ಆಗಿರ್ತಾರೆ ಅಂತ? ಇಲ್ಲೀಗ ಆರೋಗ್ಯವಂತರು ಅಥವಾ ಬೇರೆಯವರಿಗೆ ಅಂತಲ್ಲ, ಫಸ್ಟ್ ಕಾರಣ ಸ್ಟ್ರೆಸ್, ಎರಡನೇದು ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಪ್ರಾಪರ್ ಆಗಿ ಇರೋದಿಲ್ಲ. ನಾವೀಗ ಎಲ್ಲಿ ಬಗ್ಗೋದಿಲ್ಲ, ಏನು ಹೊಲದಲ್ಲಿ ಕೆಲಸ ಮಾಡೋದಿಲ್ಲ, ಅಥವಾ ಇಡೀ ಒಂದು ದೇಹಕ್ಕೆ ಎಕ್ಸಸೈಸ್ ಇರೋದಿಲ್ಲ. ಮತ್ತೆ ಏನು ಅಂದ್ರೆ ಈಗ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ನೀವು ಮೊಬೈಲ್ ಆಗಿರ್ಬೋದು, ಸೊ ಅದೆಲ್ಲ ನೆಗೆಟಿವ್ ರೇಡಿಯೇಷನ್ಸ್ ಇರೋದ್ರಿಂದ, ಮತ್ತೆ ಕೆಮಿಕಲ್ ಇಂಟೇಕ್ ಅದು ತುಂಬಾನೇ ಇಂಪಾರ್ಟೆಂಟ್. ನೀವೊಂದು ಯಾವುದೋ ಒಂದು ಸಣ್ಣದು ಒಂದು ತರಕಾರಿ ತಂದ್ರು ಅದರಲ್ಲಿ ಎಷ್ಟೋ ಪೆಸ್ಟಿಸೈಡ್ಸ್ ಹೊಡೆದಿರ್ತಾರೆ. ಆ ರೀತಿ ಎಲ್ಲ ಏನಾಗುತ್ತೆ, ಈಗ ಪ್ಯಾಂಕ್ರಿಯಾಸ್ ಕೂಡ ಒಂದು ಆರ್ಗನ್ ಅಲ್ವಾ, ನಮಗೆ ಹೊಟ್ಟೆಲಿರೋ ಎಲ್ಲ ಆರ್ಗನ್ಗಳು ಒಂದೊಂದು ತರ ಕೆಲಸ ಮಾಡ್ತಾ ಇರ್ತವೆ, ಡೈಜೆಷನ್ ಕೂಡ ಕಾರಣ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ನಮ್ಮ ಗ್ಲೂಕೋಸ್ ಅಲ್ಲಿ ಇದು ಬ್ಲಡ್ ಅಲ್ಲಿ ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ ಆಗ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಹೈ ಆಗ್ತಾ ಹೋಗೋದು. ಸೊ ಆಗ ಇನ್ಸುಲಿನ್ ಪ್ರೊಡಕ್ಷನ್ ಅಲ್ಲೂ ಫ್ಲಕ್ಚುಯೇಷನ್ ಆಗುತ್ತೆ, ಮತ್ತೆ ಸೆಲ್ಲಿಗೆ ಗ್ಲೂಕೋಸ್ ಬೇಕಾಗಿರುತ್ತೆ, ಬಟ್ ಏನಾಗುತ್ತೆ ಅದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ಎಲ್ಲಿ ಹೋಗುತ್ತೆ ಗ್ಲೂಕೋಸ್? ಸೊ ಬ್ಲಡ್ ಅಲ್ಲಿ, ಯೂರಿನ್ ಅಲ್ಲಿ ಈ ತರ ಪಾಸ್ ಆಗ್ತಾ ಹೋಗುತ್ತೆ. ಆಗ ನಿಮ್ಗೆ ಶುಗರ್ ಇದೆ ಅಂತ ಹೇಳ್ತಾರೆ. ನೀವು 1000 ಚೆಕಪ್ ಮಾಡಿಸ್ತೀರಿ, HbA1c ಅಂತ, ಮತ್ತೆ ಆಫ್ಟರು ಬಿಫೋರು ಎಲ್ಲ ಮಾಡ್ತಾರೆ. ಆದ್ರೆ ಎಲ್ಲ ಅಂಗಾಂಗಗಳು ಕರೆಕ್ಟಾಗೇ ಇರಬೇಕು, ಆಗ ಮಾತ್ರ ನಿಮಗೆ ಶುಗರ್ ಕಂಟ್ರೋಲ್ ಕೂಡ ನೀಟಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಕೆಲವರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಸ್ಪ್ಲೀನ್ ಪ್ರಾಬ್ಲಮ್ ಇರುತ್ತೆ. ಈ ಥರ ಎಲ್ಲ ಆದಾಗ ಅಂಥವರಿಗೆ
ಇನ್ನೂ ಬೇಗ ಶುಗರ್ ಕಾಯಿಲೆ ಬರುತ್ತೆ. ಆ ಥರ ಎಲ್ಲ ಒಂದಕ್ಕೊಂದಕ್ಕೆ ಇದು ಸಂಬಂಧ ಇರುತ್ತೆ. ಓಕೆ, ಅಂದರೆ ಈಗ ವಿಶೇಷವಾಗಿ ತಾವೇನಂದ್ರೆ ಮುದ್ರಾ ಥೆರಪಿಗಳು ಒಂದಿಷ್ಟು ಆಸನಗಳನ್ನು ತಾವು ಹೇಳ್ತಾ ಇರ್ತೀರಿ. ಅಂದರೆ ಹಲವಾರು ಋಷಿ ಮುನಿಗಳ ಕಾಲ ಅಥವಾ ದೇವತೆಗಳ ಕಾಲದಿಂದಲೂ ಸಹಿತ ಮುದ್ರೆಯ ಮಹತ್ವವನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಯಾಕಂದ್ರೆ ಫೋಟೋಸ್ಗಳಲ್ಲಿ ನೋಡಿರ್ತೀವಿ, ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ನೋಡಿರ್ತೀವಿ. ಅಂದ್ರೆ ಮುದ್ರೆ ಮಹತ್ವ ಹೇಗೆ ಅಂತ, ಯಾಕಂದ್ರೆ ನಾವು ಸಹಜವಾಗಿ ನಾವು ಮಾತಾಡ್ತಾನೆ ಈ ತರ ಏನೋ ಮಾಡ್ತಾ ಇರ್ತೀನಿ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಸುಮಾರು ಚೇಂಜಸ್ ಗಳು ಕಂಡು ಬರ್ತಾ ಇರುತ್ತೆ. ಹೇಗಿದು ಇದು ಹೆಲ್ಪ್ ಆಗುತ್ತೆ ಅಂತ? ಯಾಕೆ ಇದು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ, ಯಾಕಂದ್ರೆ ಯಾವುದೇ ವಿಗ್ರಹ ನೋಡಿ, ಎಷ್ಟು ದೇವಸ್ಥಾನ ನಟರಾಜಂದು 18 ಕೈ ಇದ್ರೆ ಡಿಫ್ರೆಂಟ್ ಮುದ್ರಾ ಹಾಕಿದೆ. ಸೊ ಇದು ಜಸ್ಟ್ ಒಂದು ಹ್ಯಾಂಡ್ ಜೆಸ್ಚರ್ ಅಂತ ನಾವು ಕಾಮನ್ ಆಗಿ ತಿಳ್ಕೊಂಡಿರ್ತೀವಿ, ಬಟ್ ಅಲ್ಲ. ಸೊ ಯಾಕೆಂದ್ರೆ ಒಂದೊಂದು ಮುದ್ರಾ ಮಾಡಿದಾಗ ಎಷ್ಟು ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಅದು ಆಕ್ಟ್ ಮಾಡೋದು, ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಂತೀವಿ. ಅದು ಏನು ನಮ್ಮ ದೇಹದಿಂದ ಎನರ್ಜಿ ಎಲ್ಲ ಡ್ರೈನ್ ಆಗುತ್ತೆ, ಆ ಎನರ್ಜಿನ ವಾಪಸ್ ರೀಡೈರೆಕ್ಟ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಮುದ್ರಗಳ ಕಾಂಬಿನೇಷನ್ ಅಷ್ಟು ವಂಡರ್ಫುಲ್ ಆಗಿ ಹೆಲ್ಪ್ ಆಗುತ್ತೆ. ಈವನ್ ಮೈಂಡ್ ಕಾಮ್ ಆಗುತ್ತೆ. ನೀವು ಮುದ್ರಾ ಪ್ರಾಕ್ಟೀಸ್ ಮಾಡಿ ನೋಡ್ಬೋದು. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನೀವು ಹೇಳಿದ್ದನ್ನು ಜಸ್ಟ್ ಮಾಡ್ತಾ ಹೋದ್ವಿ, ಅದರಿಂದನೇ ಎಲ್ಲ ಕಾಯಿಲೆ ಸರಿ ಹೋಗುತ್ತೆ. ಈಗ ಒಂದು ಇದು ಮಾಡೋಣ, ಈಗ ಒಂದು ಟ್ರಯಲ್ ಲೈವ್ ಅಲ್ಲೇ ತೋರಿಸಿ. ಈಗ ಏನಂದ್ರೆ ಡಯಾಬಿಟಿಕ್ಸ್ ಬರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ತಾವು ಸ್ಟ್ರೆಸ್ ಅಂತ ಹೇಳಿದ್ರೆ, ಆಂಗ್ಸೈಟಿ ಅಂತ ಹೇಳಿದ್ರೆ, ಓಕೆ, ಮೂಲ ಕಾರಣಕ್ಕೆ ಒಂದು ಥೆರಪಿಗಳನ್ನು ತೋರಿಸಿ, ಮುದ್ರೆಯನ್ನ ಹೇಗೆ ಹಾಕಬೇಕು ಅಂತ ಹೇಳಿ, ಸೊ ದಟ್ ನಮ್ಮ ಆಡಿಯನ್ಸು ಸಹಿತ ಎಲ್ರಿಗೂ ಸಹಿತ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ ನೋಡ್ತಾ ಇರುವಂತ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ರಿಗೂ ಸಹಿತ ಒತ್ತಡ ಇದ್ದೇ ಇದೆ. ಯಾಕಂದ್ರೆ ಕೆಲಸದ ಒತ್ತಡ ಹಲವಾರು ಕಾರಣಗಳಿಂದ ಇರುತ್ತೆ. ಸೊ ನಾನು ಕೂಡ ಟ್ರೈ ಮಾಡಿದ್ರೆ, ನೀವೆಲ್ಲರೂ ಟ್ರೈ ಮಾಡಿ. ಮೊದಲನೇದಾಗಿ ಒತ್ತಡದಿಂದ ರಿಲ್ಯಾಕ್ಸ್ ಆಗೋದಕ್ಕೆ ಯಾವ ಮುದ್ರೆಗಳನ್ನ ಆರಾಮಾಗಿ ನಿಧಾನಕ್ಕೆ ಹೇಳಿ, ನೀವು ಜಾಸ್ತಿ ಒತ್ತಡ ತಗೊಂಡು ಹೇಳಿ. ಯಾಕಂತಂದ್ರೆ ಈಗ ಮುದ್ರಾ ಮಾಡುವಾಗ ಈಗ ಜನರಲ್ ಆಗಿ ಮಂತ್ರ ಹೇಳಿ ಮಾಡ್ತಾರೆ, ಪ್ರಾಣಾಯಾಮ ಮಾಡಿ ಮಾಡ್ತಾರೆ. ಒಟ್ಟಿನಲ್ಲಿ ನೀವು ಯಾವ ತರ ಮಾಡಿದ್ರೆ ಜಸ್ಟ್ ಒಂದು ಕೈ ಹಿಂಗ್ ಟಚ್ ಆದ್ರೂ ಕೂಡ ನಮ್ಮ ದೇಹಕ್ಕೆ ವರ್ಕ್ ಆಗುತ್ತೆ. ಈಗ ನೀವು ಈಗ ಕೇಳಿದ್ರಿ, ನಮ್ಗೇನೋ ಒಳಗಡೆ ಒತ್ತಡ ಇದೆ ಆಯ್ತಾ, ನೋಡೋ ಇರೋರಲ್ಲೂ ಇದೆ, ನಿಮಗೂ ಇದೆ ಅಂತ ನಮಗೂ ಇದೆ, ಎಲ್ರಿಗೂ ಇದ್ದೇ ಇರುತ್ತಲ್ವಾ. ಈಗ 95% ಡಿಸೀಸ್ ಕಾರಣ ಸೈಂಟಿಫಿಕ್ ಆಗಿ ಪ್ರೂವ್ ಆಯ್ತು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ, ಅಂದ್ರೆ ಮನಸ್ಸೇ ಕಾರಣ ಅಂತ. ಸೊ ಅದನ್ನ ಕಾಮ್ ಡೌನ್ ಮಾಡ್ಲಿಕ್ಕೆ ಈಗಲೇ ನೀವು ಅಬ್ಸರ್ವ್ ಮಾಡಿ. ಸೊ ನಮ್ಮ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಾಯ್ತಾ, ಅಥವಾ ಏನೋ ಒಂಥರ ಶಾಂತಿ ನೆಮ್ಮದಿ ಸಿಕ್ಕತ್ತಂತ ನೋಡಿ ಜಸ್ಟ್. ಯಾಕಂದ್ರೆ ಇಲ್ಲಿ ಹೆಬ್ಬೆರಳಿನ ತುದಿಯಲ್ಲಿರೋದು ಪೀನಿಯಲ್ ಗ್ಲ್ಯಾಂಡ್ ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೆಷರ್ ಪಾಯಿಂಟ್ಸ್. ಸೊ ನಾವು ಈ ತರ ಇಟ್ಟಾಗ ಸೊ ಏನಾಗುತ್ತೆ, ಇಲ್ಲಿ ನರ್ವ್ ಆಕ್ಟಿವೇಟ್ ಆದರೆ ಆ ಗ್ಲ್ಯಾಂಡ್ ಕೂಡ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಈಗ ನೀವು ವಿಗ್ರಹಗಳಂತ ಹೇಳಿದಾಗ ಶಿವನ ವಿಗ್ರಹ ನೋಡ್ಬೋದು, ಕೃಷ್ಣ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತದ ಹೇ ನಮಃ ಅಂತ. ಅಂದ್ರೆ ಶ್ರೀಕೃಷ್ಣ ಕೂಡ ಚಿನ್ಮುದ್ರದಲ್ಲಿದ್ದ, ಶಿವ ಕೂಡ ಚಿನ್ಮುದ್ರ. ಯಾಕೆ ಮೆಡಿಟೇಟಿವ್ ಪೋಸ್ಚರ್ ಅಲ್ಲಿ ಚಿನ್ಮುದ್ರನೇ ಹಾಕ್ತಾರೆ ಅಂದ್ರೆ, ನಿಮಗೆ ಥಾಟ್ ಪ್ಯಾಟ್ರನ್ ಈಗ ನೀವು ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ, ಮಲ್ಟಿ ಥಾಟ್ಸ್. ಈಗ ನೀವು ಇಲ್ಲಿ ನನ್ನ ಹತ್ರ ಮಾತಾಡ್ತಿದ್ರು, ಇಮಿಡಿಯೇಟ್ ಆಗಿ ನಿಮ್ಮ ಮನಸ್ಸು ಎಲ್ಲ ಮನೆಗೂ ಹೋಗಿರುತ್ತೆ, ಡೋರ್ ಕ್ಲೋಸ್ ಮಾಡಿದಿನ ಇಲ್ವಾ, ಅಥವಾ ಹೇಗ್ ಏನೋ ಒಂದು ಅಲ್ವಾ. ಸೊ ಅದು ಕಂಟ್ರೋಲ್ ಹೇಗ್ ಬರುತ್ತೆ ಅಂತ ಜಸ್ಟ್ ನೀವು ಯೋಚನೆ ಮಾಡ್ಕೊಂಡು ಹೋಗಿ ಇವಾಗ. ಸೊ ಅಲ್ಲಿಂದ ನಿಮ್ಗೆ ಒಂದು ಸ್ವಲ್ಪ ಕಾಮ್ನೆಸ್ ಬಂತು ಅಂದ್ರೂ ಕೂಡ ಮುದ್ರಾ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈಗ ನೀವು ಹೇಳೋದೇನಂತಂದ್ರೆ, ಈಗ ಒತ್ತಡದಲ್ಲಿರುವಂತಹ ವ್ಯಕ್ತಿಗಳಿಗೆ ಮುದ್ರೆ ಚಿಕಿತ್ಸೆ, ಮುದ್ರಾ ಥೆರಪಿಗಳನ್ನು ಹೇಳ್ತೀರಿ. ಇದು ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ಹೇಳಿ. ಇದಕ್ಕೆ ರೂಲು ರೆಗ್ಯುಲೇಷನ್ ಇಲ್ಲ. ಯಾವಾಗ ಈಗ ನೀವು ಟಿವಿ ನೋಡ್ತಾ ಇದ್ರಿ ಅಲ್ವಾ, ನಮ್ಮ ಮಾತನ್ನ ಕೇಳ್ತಾ ಇದ್ರಿ, ಜಸ್ಟ್ ಆಗ ಮುದ್ರಾ ಹಾಕಿದ್ರು ಕೂಡ ವರ್ಕ್ ಆಗುತ್ತೆ. ಬಟ್ ನೀವು ಇಲ್ಲಿ ಏನ್ ಮಾಡಿ ಅಂದ್ರೆ, ಸೊ ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಹೆಬ್ಬೆರಳು ಅಗ್ನಿ ತತ್ವ. ಸೊ ಇಲ್ಲಿ ವಾಯು ತತ್ವದ ತೋರು ಬೆರಳನ್ನ ಜಸ್ಟ್ ಈ ತರ ಟಚ್ ಮಾಡಿ ಇಟ್ಕೊಳ್ಳೋದು. ಸ್ವಲ್ಪ ಪ್ರೆಷರ್ ಇರಬೇಕು. ಮತ್ತೆ ಮುದ್ರಾ ಮಾಡುವಾಗ ಈ ರೀತಿ ಇಟ್ಕೊಳ್ಳೋ ಬದಲು ರೌಂಡ್ ಬರೋ ತರ ಇಟ್ಕೊಂಡ್ರೆ ಇಫೆಕ್ಟ್ ಜಾಸ್ತಿ ಇರುತ್ತೆ. ನೀವು ಜಸ್ಟ್ ಕಾಲ್ ಮೇಲೆನೆ ಕೈ ಇಟ್ಕೊಂಡ್ರು ಪರವಾಗಿಲ್ಲ, ಇಟ್ಕೊಂಡಾಗ ಸೊ ಹೀಗೆ ಇಟ್ಕೊಂಡಾಗ ಇಲ್ಲಿ ನೀವೇನ್ ಮಾಡಿ, ಜಸ್ಟ್ ಕಣ್ ಮುಚ್ಚಿ ನಿಮ್ಮ ಉಸಿರಾಟನ್ ಮಾತ್ರ ಗಮನ ಕೊಡಿ. ಅಂದ್ರೆ ನಾವು ಎಷ್ಟು ಡೀಪ್ ಆಗಿ ಉಸಿರು ತಗೊಳ್ತಾ ಇದೀವಿ ಅಬ್ಸರ್ವ್ ಮಾಡೋದು. ನೀವೊಂದು 3 ಬ್ರೀದಿಂಗ್ ತಗೊಳ್ಳೋದ್ರೊಳಗೆ 3 ಸಲ, ಅಂದ್ರೆ ಇನ್ಹಲೇಷನ್ ಎಕ್ಸಲೇಷನ್ 3 ರೌಂಡ್ ಮಾಡೋದ್ರೊಳಗೆ ನಿಮ್ಮ ಉಸಿರಾಟದ ಕಡೆ ನಿಮ್ಮ ಗಮನ ಇರೋದಿಲ್ಲ. ಹೀಗೆ ಇಟ್ಕೊಳ್ಳೋದು, 2 ಕೈಗಳಲ್ಲಿ ಮುದ್ರಾ ಮಾಡಿ, ಚಿನ್ಮುದ್ರಾ, ಇದು ಜ್ಞಾನ ಮುದ್ರಾ ಅಂತ ಕರೀತಾರೆ. ಸೊ ಇದನ್ನೇ ಜಸ್ಟ್ ಹೀಗೆ ಇಟ್ಕೊಳ್ಳಿ, ಕಾಲ್ ಮೇಲೆ ಇಟ್ಕೊಳ್ಳಿ, ನೀವೇನು ಕಷ್ಟಪಡೋದು ಬೇಡ, ಜಸ್ಟ್ ಫ್ರೀಯಾಗೇ ಇಟ್ಕೊಳ್ಳಿ. ಈಗ ನೀವು ಸ್ಟಾರ್ಟ್ ಮಾಡಿ, ಡೀಪಾಗಿ ಉಸಿರು ತಗೊಳ್ಳಿ. ಎಷ್ಟು ಡೀಪ್ ಆಗುತ್ತೆ, ಉಸಿರಾಟದ ಕಡೆ ಮಾತ್ರ ನಿಮ್ಮ ಗಮನ ಇರಬೇಕು. ಸ್ಟಾರ್ಟ್ ಮಾಡೋಣಲ್ಲ, ಡೀಪಾಗಿ ತಗೊಳ್ಳಿ. ಈಗ ನಿಧಾನವಾಗಿ ಉಸಿರನ್ನ ಬಿಡ್ತಾ ಬನ್ನಿ. ಕೈ ಅದೇ ಥರ ಪೊಸಿಷನಲ್ಲಿ ಇರಲಿ. ಎಷ್ಟು ಡೀಪಾಗಿ ಬಿಡ್ತೀರಿ, ನಿಮ್ಮ ಗಮನ ಬೇರೆ ಕಡೆ ಹೋಗಬಾರ್ದು. ಜಸ್ಟ್ ಉಸಿರು ಬಿಡೋದ್ರ ಕಡೆ ಮಾತ್ರ. ನಿಮ್ಮ ಲಂಗ್ ಕೆಪಾಸಿಟಿ ಎಷ್ಟಿದೆ ಅಷ್ಟು, ಅಲ್ಲಿ ಉಸಿರು ಕಟ್ಟೋದು ಬೇಡ. ಮತ್ತೆ ಇನ್ಹೇಲ್, ಡೀಪ್ ಇನ್ಹೇಲ್, ಡೀಪರ್ ಎಕ್ಸೇಲ್. ಉಸಿರನ್ನ ಬಿಡಿ, ನಿಧಾನವಾಗಿ ಬಿಡಿ. ನಿಮ್ಮ ಗಮನ ಉಸಿರಾಟದ ಕಡೆ ಮಾತ್ರ.
Last one more time. Breathe in. Breathe out. ರಿಲ್ಯಾಕ್ಸ್. ಈಗ ನಿಮ್ಗೊಂದು ಕ್ಷಣಕ್ಕೆ ಏನು ಅನ್ನಿಸ್ತು? ನನಗೆ ಫ್ಯಾಕ್ಟ್ ಓಕೆ ಅಲ್ಲ, ಡೆಫಿನೆಟ್ಲಿ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ಯಾಕೆಂದ್ರೆ ನಿಮ್ಗೆ ಎಲ್ಲೋ ಒಂಥರ ತೇಲಿದಂಗೆ. ಈಗಿನ ಜಸ್ಟ್ ನೀವೊಂದು ಎಷ್ಟು ಹಾಫ್ ಮಿನಿಟ್ ಕೂಡ ಮಾಡಿಲ್ಲ, 30 ಸೆಕೆಂಡ್ಸ್ ಅಲ್ವಾ? ಸೊ ನೀವು 5 ನಿಮಿಷ ಮಾಡಿದಾಗ ಆ ಇಫೆಕ್ಟ್ ಏನಾಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಂಡು. ಅಂದ್ರೆ ಪ್ರತಿ ದಿವಸ ಇದನ್ನ ಒಂದು 5 ನಿಮಿಷ ಮಾಡ್ಬೋದು? ಅಲ್ಲ, 15 ನಿಮಿಷ ಮಾಡಿದ್ರೆ ತುಂಬಾ ಒಳ್ಳೇದು. ನೀವು ಯಾವುದೇ ಧ್ಯಾನ ಮಾಡ್ಬೇಕಾದ್ರೆ, ಮೆಡಿಟೇಷನ್, ನಮ್ಮ ಮೈಂಡ್ ಒಂದು ಪ್ರಿಪೇರ್ ಮಾಡ್ಬೇಕಲ್ವಾ? ಆ ಪ್ರಿಪರೇಷನ್ಗೆ ಒಂದು ಮುದ್ರಾ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಬ್ರೀದಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಗೆ ಏನೇ ಒತ್ತಡ ಇದ್ರು, ಏನೇ ಆಲೋಚನೆಗಳಿದ್ರು, ಅದೆಲ್ಲ ಸ್ವಲ್ಪ ಮಟ್ಟಿಗೆ ಕಾಮ್ ಆಗ್ತಾ ಹೋಗುತ್ತೆ. ಸೊ ಆಗ್ತಾ ಆಗ್ತಾ ಏನಾಗುತ್ತೆ, ನಿಮ್ಮ ಟೈಮ್ ಡ್ಯೂರೇಷನ್ ತರ ಈಗ 15 ನಿಮಿಷ ಮಾಡಿದಾಗ ಸೊ ಹೆಚ್ಚು ಕಾಮ್ ಆಗುತ್ತೆ. ಕೊನೆಗೆ ಹೇಗಾಗತ್ತೆ ಅಂದ್ರೆ ನಮ್ಗೆ ಹೇಳೋದೇ ಬೇಡ ಅನ್ಸುತ್ತೆ. ಕೈ ಹೀಗಿಟ್ಟಿದೀವಿ, ಮುದ್ರಾ ಹಾಕಿದೀವ ಅಂದ್ರೆ ನಿಮಗೆ ನೆನಪಾಗಲ್ಲ. ಇದನ್ನ ನಿಮ್ಗೆ 100% ನಾನು ಹೇಳ್ಬೋದು. ನಿಮ್ಗೆ ಚಿನ್ನ ಮುದ್ರಾ ಹಾಕಿದೀನ ಅಥವಾ ನೀವು ಬಿಟ್ಟಿದ್ದೀರಾ ಕೈ, ಆ ಅವೇರ್ನೆಸ್ ನಿಮ್ಗೆ ಹೋಗುತ್ತೆ. ಅದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಏನಂತ ಅರ್ಥ ಮಾಡ್ಕೊಳ್ಳಿ, ಆಲ್ಫಾ ಸ್ಟೇಟಿಗೆ ಮೈಂಡ್ ರೀಚ್ ಆಗಿರುತ್ತೆ. ಸೊ ಅದು ಅಷ್ಟು ಇಂಪಾರ್ಟೆಂಟ್. ಅಷ್ಟು ಕಾಮ್ನೆಸ್ ಬಂತು ಅಂದ್ರೆ ನಿಮ್ಗೆ ಆ ಶಕ್ತಿ ಇದೆ. ಯಾವ ಕಾಯಿಲೆ ಇದ್ರೂ ಅದನ್ನ ಕಡಿಮೆ ಮಾಡ್ಕೊಳ್ಳೋ ಪವರ್ ನಿಮಗೆ ಗೊತ್ತಾಗತ್ತೆ ಬಂತು ಅಂತ ಅರ್ಥ. ಸೊ ಆಗ ನೀವು ಶುಗರಿಗೆ ನೀವು ತಗೊಳ್ಳೋ ಮಾತ್ರೆಗಳನ್ನು ಕೂಡ ಅಥವಾ ಇನ್ಸುಲಿನ್ ಕೂಡ ನಿಧಾನವಾಗಿ ಟೇಪರ್ ಡೌನ್ ಮಾಡ್ತಾ ಹೋಗ್ಬೋದು. ಸೊ ಅಷ್ಟು ಮಾಡ್ಕೊಳ್ಬೋದು. ಆದರೆ ಒಬ್ಬೊಬ್ರು ದೇಹ ಪ್ರಕೃತಿ ಮೇಲೆ ಡಿಪೆಂಡ್ ಆಗೋದ್ರಿಂದ ಯಾರಿಗೆ ಏನು ಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗ್ಬೇಕಷ್ಟೇ. ಓಕೆ, ಅಂದ್ರೆ ಈಗ ಡಯಾಬಿಟಿಸ್ ಮೂಲ ಕಾರಣ ಒಂದು ಒತ್ತಡ ಅಂತ ಹೇಳ್ತಾರೆ. ಒತ್ತಡದಿಂದ ಆಗುವಂತ ಸಮಸ್ಯೆಗಳು ಇದಾಯ್ತು. ಇನ್ ಕೇಸ್ ಒತ್ತಡದಿಂದನೇ ಡಯಾಬಿಟಿಸ್ ಬರುತ್ತೋ, ಅದು ಬೇರೆ ಬೇರೆ ಕಾರಣದಿಂದ ಡಯಾಬಿಟಿಸ್ ಬರುತ್ತೆ. ಈಗ ಡಯಾಬಿಟಿಸ್ ಇದ್ದವರು ಅಂದ್ರೆ ಯಂಗ್ಸ್ಟರ್ಸ್ ಗಳಾಗಿರ್ಬೋದು, ಒಂದು 20 ವರ್ಷನ ಅಥವಾ ಎನಿ ಡಯಾಬಿಟಿಕ್ ಪೇಷಂಟ್ಸ್ ಗಳು, ಅವ್ರು ಒಂದಿಷ್ಟು ಫಾಲೋ ಅಪ್ ಮಾಡೋದು ಯಾವುದು, ಒಂದಿಷ್ಟು ಮುದ್ರಾನೇ ಹೇಳಿ. ಅದೀಗ ಹೇಳ್ತೀನಿ. ಈಗ ಚಿಕ್ಕ ಮಕ್ಕಳಲ್ಲಿ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಸೊ ಟೈಪ್ 1 ಅಂತ ಹೇಳ್ತಾರೆ, ಆಯ್ತಾ? ಟೈಪ್ 2 ಅಂದಾಗ ಒಂದು 30-40 ಏಜ್ ಆದ ನಂತರ ಬರುವಂತದ್ದು ಟೈಪ್ 3. ಮತ್ತೆ ಟೈಪ್ 3 ಅಂದ್ರೆ ಜೆಸ್ಟೇಷನಲ್ ಅಂತ ಹೇಳ್ತಾರೆ. ಅಂದ್ರೆ ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಶುಗರ್ ಕಾಣಿಸುತ್ತೆ, ಆಮೇಲೆ ಆಫ್ಟರ್ ಡೆಲಿವರಿ ಕಂಪ್ಲೀಟ್ ಹೋಗುತ್ತೆ. ಬಟ್ ಹೋದ ನಂತರ ಏನಾಗುತ್ತೆ, ಅವ್ರು ನಮ್ಗೆ ಆರಾಮಾಗಿ ಶುಗರ್ ಇಲ್ಲ, ಎಲ್ಲ ಹೋಯ್ತು, ಅದೇನೋ ಪ್ರೆಗ್ನೆನ್ಸಿ ಇದ್ದಾಗ ಮಾತ್ರ ಬಂತು ಅಂತ ಅವ್ರು ಅನ್ಕೊಂಡಿರ್ತಾರೆ. ಮ್ಯಾಕ್ಸಿಮಮ್ 99% ವುಮನ್ನಿಗೆ ಆಫ್ಟರ್ 2-3 ಇಯರ್ಸ್ ಅಲ್ಲಿ ಮತ್ತೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ಅವರು ಕರೆಕ್ಟ್ ಆಗಿ ಪ್ರಿಕಾಷನ್ಸ್ ನ ತಗೋಬೇಕು. ಇದು ಎಲ್ಲರೂ ಪ್ರಿಕಾಷನ್ ತಗೊಂಡ್ರೆ ಒಳ್ಳೇದೇನೆ. ಅಂದ್ರೆ ಇಲ್ಲಿ ಏನು ಅಂದ್ರೆ, ನೀವು ಫಾಸ್ಟ್ ಫುಡ್ ಆಗಿರ್ಬೋದು ಅಥವಾ ಕೆಮಿಕಲ್ ಇರುವಂಥ ಆಹಾರ ಪದ್ಧತಿ ಯಾವುದೇ ಆದರೂ ಹೊರಗಡೆ ಸಿಗುವಂಥ ಫುಡ್ಡನ್ನು ಕಡಿಮೆ ಮಾಡಿಬಿಟ್ಟು ನೀವು ಮನೆಯಲ್ಲಿ ಆದಷ್ಟು ಒಳ್ಳೆಯ ಥರ ನೀವೇ ಪ್ರಿಪೇರ್ ಮಾಡಿಕೊಂಡು, ಸೊ ಅದೊಂದು ದೇವ್ರ ಪ್ರಸಾದ ಅನ್ನೋ ಥರ ಭಾವನೆ ಇಟ್ಕೊಂಡು ನೀವು ತಗೊಂಡಾಗ ನಿಮ್ಗದು ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ. ಹಾಗೆಯೇ ಇದೆಲ್ಲ ಸರಿ ಹೋಗ್ತಾ ಬರುತ್ತೆ. ಹಾಗೆಯೇ ಶುಗರಿಗೆ ಅಂದರೆ ಮಧುಮೇಹ ಕಾಯಿಲೆಗೆ ಅಂತಾನೆ ಇರುವಂಥ ಮುದ್ರಾ ಅಪಾನ ಮುದ್ರಾ. ಸೊ ಅಪಾನ ಮುದ್ರಾ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ, ಅಂದರೆ ಸರಿಯಾಗಿ ಜೀರ್ಣಕ್ರಿಯೆ ಆಗಲಿಕ್ಕೆ ಅಂತ ಇರುವಂಥ ಮುದ್ರಾ. ಆದರೆ ಇದು ಶುಗರ್ ಲೆವೆಲ್ನ ಅಷ್ಟು ಒಂದು ಪವರ್ಫುಲ್ ಆಗಿ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ಮಾತ್ರ ಅರ್ಧ ಗಂಟೆವರೆಗೆ ಹಾಕಬೇಕು. ಇದಕ್ಕೆ ಅರ್ಧ ಗಂಟೆ ಅಟ್ಯಾಚ್ ಸ್ಟ್ರೆಚ್ ಬೇಡ, ಒಂದು 10 ನಿಮಿಷ ಹಾಕ್ಲಿ, ಕೈ ನೋವಾಯ್ತು ಬಿಡ್ಲಿ. ಮತ್ತೆ ಇದು ಯಾವುದೇ ಎಷ್ಟೇ ವಯಸ್ಸಾದವ್ರು ಕೂಡ ಮಾಡ್ತಾ ಹೋಗ್ಬೋದು. ಮುದ್ರಾಗಳಿಗೆ ಏನು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಇರೋದಿಲ್ಲ. ಮಕ್ಕಳಲ್ಲಿ ಮಾಡೋದೇ ಇಲ್ಲ ಅಂತ ಅನ್ಕೊಳ್ಳಿ, ತುಂಬಾ ಚಿಕ್ಕ ಮಕ್ಕಳಿಗಿರುತ್ತೆ, ಅವರಿಗೆ ಪ್ಯಾಂಕ್ರಿಯಾಸ್ ಆಕ್ಚುಲಿ ಡೆಡ್ ಆಗಿರುತ್ತೆ. ಅಂದ್ರೆ ಇನ್ಸುಲಿನ್ ಒಂಚೂರು ಉತ್ಪತ್ತಿ ಆಗಲ್ಲ, ಆಗ ಅವ್ರಿಗೆ ಇನ್ಸುಲಿನೇ ಕೊಡಬೇಕು. ಆದ್ರೆ ಅವ್ರು ಕೊಡೋ ಇನ್ಸುಲಿನ್ ಯೂನಿಟ್ಸ್ ಅನ್ನ ರೆಡ್ಯೂಸ್ ಅಂತ ಖಂಡಿತ ಮಾಡ್ಬೋದು, ಗಿಡಮೂಲಿಕೆಗಳ ಮುಖಾಂತರ, ಮುದ್ರಾಗಳ ಮುಖಾಂತರ. ಮತ್ತೆ ಆಕ್ಟಿವಿಟಿ ಅವ್ರನ್ನ ಬೇರೆ ಮಕ್ಳ ತರ ಅವರು ಕೂಡ ಚೆನ್ನಾಗಿರ್ಬೋದು. ಸೊ ಅವ್ರಿಗೆ ಬೇಕಾಗಿರುವಂತ ಮುದ್ರಾ ಅಪಾನ ಮುದ್ರಾ. ಮಧ್ಯದ ಬೆರಳು, ತೋರು ಬೆರಳು, ಹೆಬ್ಬೆರಳು, ಈ 3 ಬೆರಳುಗಳನ್ನ ಮಡಿಸಿಟ್ಕೊಳ್ಳೋದು. ಈಗ ತುಂಬಾ ಚಿಕ್ಕ ಮಕ್ಕಳು ಮುದ್ರಾ ಈಗ ಇಡಿ ಅಂದ್ರೆ ಇಡಲ್ಲ ಅಂತ ಇಟ್ಕೊಳ್ಳಿ. ಸೊ ಅಂಥವರಿಗೆ ನೀವು ಅಂದ್ರೆ ಟೈಟ್ ಆಗಿ ಹಾಕಬಾರ್ದು, ಜಸ್ಟ್ ಒಂದು ಟೈ ಮಾಡಿ ರಾತ್ರಿ ನಿದ್ದೆ ಮಾಡಿದಾಗ ಈ ಮುದ್ರಾ ಹಾಕಿದ್ರು ಕೂಡ ಅದು ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ಈವನ್ ಏಜ್ ಆದವರಿಗೆ ಕೈ ನೋವು ಆಗುತ್ತೆ, ಮಾಡ್ಲಿಕ್ಕಾಗಲ್ಲ ಅಂದಾಗ ಕೂಡ ಜಸ್ಟ್ ಒಂದು ಟೇಪ್ ಸ್ವಲ್ಪ ಹೊತ್ತು ಕಟ್ಟಿದ್ರು ಕೂಡ
ವರ್ಕ್ ಆಗ್ತಾ ಹೋಗುತ್ತೆ. ಅಷ್ಟು ಪವರ್ಫುಲ್ ಆಗಿ ಮುದ್ರಗಳು ವರ್ಕ್ ಆಗುತ್ತೆ. ಪ್ರೆಷರ್ ಹೇಗಿರ್ಬೇಕು? ಪ್ರೆಷರ್ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದು. ಬಟ್ ಕೈ ಎಲ್ಲ ನೋವಿರೋರಿಗೆ ಜಸ್ಟ್ ಟಚ್ ಆದ್ರೂ ಕೂಡ ವರ್ಕ್ ಆಗುತ್ತೆ. ಮತ್ತೆ ನೀವು ಈಗ ಏಜ್ ಆದವರು ತುಂಬಾ ಹೊತ್ತು ಮಾಡ್ಲಿಕ್ಕೆ ಆಗಲ್ಲ. ಈಗ 5 ನಿಮಿಷ ಅದಕ್ಕೂ ಕೈ ಸೋಲ್ ಬರುತ್ತೆ ಅಥವಾ ನೋವಾಗುತ್ತೆ. ಸೊ ಅಂಥವರೆಲ್ಲ 5 ಮಿನಿಟ್ಸ್ ಮಾಡಿಬಿಟ್ಟು ಮತ್ತೆ ರಿಲ್ಯಾಕ್ಸ್ ಮಾಡೋದು. ಮತ್ತೆ ಯಂಗ್ಸ್ಟರ್ಸ್ ಅಲ್ಲಿ ಅಂದ್ರೆ ಇದು ಕೆಲವರು ಶುಗರ್ ಬಂದ ಕೂಡಲೇ ತುಂಬಾ ತೆಳ್ಳಗಾಗ್ತಾರೆ. ಯಾಕಂದ್ರೆ ಅವ್ರ ಎನರ್ಜಿ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ತುಂಬಾನೇ. ಈಗ 60 kg ಇದ್ದವರು 40 kg ವರೆಗೆ 20 kg ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರು ಒಬೇಸಾಗೇ ಇರ್ತಾರೆ, ಇನ್ನೂ ದಪ್ಪ ಆಗ್ತಿರ್ತಾರೆ. ಸೊ ಅಂಥವ್ರು ಬೇರೆ ತರ ಕಾಂಬಿನೇಷನ್ ಆಫ್ ಮುದ್ರಾಸ್ ಮಾಡಬೇಕು. ದಪ್ಪ ಇರೋರು ಅಗ್ನಿ ಮುದ್ರನ ಕಾಂಬಿನೇಷನ್ ಮಾಡಬೇಕು ಶುಗರ್ ಪ್ರಾಬ್ಲಮ್ ಇದ್ದು. ಮತ್ತೆ ತುಂಬಾ ತೆಳ್ಳಗಾಗ್ತಾ ಬಂದ್ರೆ ಜಾಸ್ತಿ ಜನ ಇದ್ದಾರೆ, ಸೊ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅವರಿಗೆ. ಸೊ ಅಗ್ನಿ ಮುದ್ರಾ ಕಾಮನ್ ಆಗಿ ಗೊತ್ತಿರುತ್ತೆ. ಅಂದ್ರೆ ಹೆಬ್ಬೆರಳಿನ ಮೂಲ ಅಂದ್ರೆ ಬೇಸ್ ಆಫ್ ದ ತಂಬ್ ಅಂತ ಈ ಲೈನ್ ಇರುತ್ತಲ್ಲ, ಇಲ್ಲಿ ಹಾಕಿ ಈ ತರ ಸ್ವಲ್ಪ ಪ್ರೆಷರ್ ಕೊಡಬೇಕು. ಇದು 1 or 2 kg ಅಷ್ಟು ಕಡಿಮೆ ಆಗುತ್ತೆ. ಮತ್ತೆ ಡಯಟ್ ಅದು ಇದು ಮಾಡಿದಾಗ ಜಾಸ್ತಿನೇ ಕಡಿಮೆ ಆಗುತ್ತೆ ಓವರ್ ವೆಯ್ಟ್ ಇರೋರಿಗೆ. ಮತ್ತೆ ವೀಕ್ನೆಸ್ ತುಂಬಾ ತೆಳ್ಳಗಿರೋರು ಪೃಥ್ವಿ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು. ಸೇಮ್ ಇದ್ರಲ್ಲೇನೆ ಇದೇ 2 ಬೆರಳುಗಳನ್ನ ಯೂಸ್ ಮಾಡ್ತಾರೆ. ಈಗ ಫಸ್ಟ್ ದಪ್ಪ ಇರೋರುಗಳೇ, ಆಮೇಲೆ ಸಣ್ಣ ಆಗೋರುಗಳೇ. ಅಗ್ನಿ ಅಂದ್ರೆ ಏನು? ಬೆಂಕಿ, ಹೀಟ್ ಅಲ್ವಾ? ಉಷ್ಣತೆ ಹೆಚ್ಚಾದಾಗ ನಮ್ಮ ಬಾಡಿನಲ್ಲಿ ಸೊ ಎಕ್ಸ್ಟ್ರಾ ಕೊಬ್ಬು ಕರಗ್ತಾ ಹೋಗುತ್ತೆ ಅಲ್ವಾ? ಸೊ ಏನಾಯ್ತು, ಇದು ನಾವು ಈ ರೀತಿ ಇಟ್ಟಾಗ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಯ್ತು. ಈಗ ಈ ಬೆರಳು ತುದಿ ಟಚ್ ಆದ್ರೆ ತಂಪು ಆಗ್ತಾ ಹೋಗುತ್ತೆ ಪೃಥ್ವಿ. ಸೊ ಈಗ ಇದು ತಂಪು ಗುಣ ಹೆಚ್ಚಾದ್ರೆ ಬಾಡಿ ವೆಯ್ಟ್ ಗೇನ್ ಆಗುತ್ತೆ. ಅಂದ್ರೆ ತುಂಬಾ ಏನು ಗೇನ್ ಆಗೋದು ಅಂತಿಲ್ಲ, ಬೇರೆಯವರು ಮಾಡ್ಬೋದು. ನರ್ವ್ ವೀಕ್ನೆಸ್, ಮಸಲ್ ಬೋನ್ ವೀಕ್ನೆಸ್ ಕೂಡ ಇದನ್ನ ಮಾಡ್ಬೋದು. ಹೈಟ್ಗೆ ತಕ್ಕ ಹಾಗೆ ವೇಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಕೂಡ. ಮತ್ತೆ ನ್ಯೂಟ್ರಿಯೆಂಟ್ಸ್ ರೆಡ್ಯೂಸ್ ಆದ್ರೆ ನಿಮ್ಗೆ ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ವೈಟಮಿನ್ ಕೆ ಡಿಫಿಷಿಯನ್ಸಿ ಇರೋರಿಗೂ ಕೂಡ ಶುಗರ್ ಬರುತ್ತೆ. ಸೊ ಇದು ಅಂದ್ರೆ ಎಷ್ಟೋ ಜನ ಇದ್ರ ಬಗ್ಗೆ ಏನು ಸ್ಟಡಿ ಮಾಡಿರೋದಿಲ್ಲ ಅಥವಾ ಗೊತ್ತಿರೋದಿಲ್ಲ. ನಾವೇನು ಅನ್ಕೊಂಡಿರ್ತೀವಿ ಶುಗರ್ ಇರೋರು ಸೊ ವೈಟಮಿನ್ ಕೆ ಯಾವ್ದ್ರಲ್ಲಿ ಜಾಸ್ತಿ ಇದೆ? ಪೊಟ್ಯಾಷಿಯಂ. ಸೊ ಬಾಳೆಹಣ್ಣಲ್ಲಿ ಜಾಸ್ತಿ ಇರುತ್ತೆ, ಬಾಳೆಹಣ್ಣೆ ತಿನ್ಲೇಬೇಡಿ ಅಂತ ಹೇಳ್ತೀವಿ. ಅದು ತಪ್ಪು. ಮಾವಿನ ಹಣ್ಣು ತಿನ್ಲೇಬೇಡಿ ಅಂತೀವಿ. ಅದೆಲ್ಲ ಏನಾಗುತ್ತೆ, ಹಣ್ಣು ಮೊಮೆಂಟ್ರಿ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಬರುವಂತ ಸೀಸನಲ್ ಅಲ್ವಾ? ಮಾವಿನ ಹಣ್ಣು ತಿಂದ್ರೆ ಒಳ್ಳೇದು ಆಕ್ಚುಲಿ, ಅಥವಾ ಬಾಳೆಹಣ್ಣು ತಿಂದ್ರೆ ಒಳ್ಳೇದು. ಬಟ್ ಪೇರ್ಲೆಕಾಯಿ, ಸೀಬೆಕಾಯಿ ತಿಂದ್ರೆ ಒಳ್ಳೇದು. ಆದ್ರೆ ಜನ ಏನ್ ಮಾಡ್ತಾರೆ, ನಮಗೆ ಶುಗರ್ ಬಂದಿದೆ 100% ಕಟ್ ಡೌನ್ ಮಾಡ್ತಾರೆ. ಸೊ ಆಗ ಏನಾಗುತ್ತೆ, ಇವರಿಗೆ ಶುಗರ್ ಕಡಿಮೆ ಆಗುತ್ತಾ? ನೀವು ಜಸ್ಟ್ ನೀವೇ ಯೋಚನೆ ಮಾಡಬೇಕು. ಈಗ ನಿಮ್ಮ ಮನೇಲಿ ಕೊಟ್ಟು ನೀವು ಪ್ರಯೋಗ ಮಾಡ್ಬೋದಲ್ಲ. ಈಗ ಚಪಾತಿ ತಿಂದ್ರೆ ಶುಗರ್ ಯಾರಿಗಾದ್ರೂ ಕಡಿಮೆ ಆಗಿ ಎಲ್ಲ ನಾರ್ಮಲ್ ಆಗಿದಾರ? ಯಾರು ಆಗಿಲ್ಲ. ಯಾಕೆಂದ್ರೆ ಸೊ ಅದು ಗೋಧಿ ಹಿಟ್ಟು ಜಾಸ್ತಿ ನಮ್ಮ ಹೊಟ್ಟೆಗೆ ಹೋದ್ರೆ ನಿಮ್ಮ ಜೀರ್ಣಶಕ್ತಿ ಇನ್ನೂ ಕಡಿಮೆ ಆಗುತ್ತೆ, ನಿಮಗೆ ಶುಗರ್ ಹೆಚ್ಚಾಗುತ್ತೆ. ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ಮುದ್ರಾ ಥೆರಪಿ, ಈಗ ಸಾಕಷ್ಟು ಜನ ಅನ್ಕೋದು ಮುದ್ರಾ ಥೆರಪಿ ಮಾಡ್ಬಿಟ್ರೆ ಡಯಾಬಿಟಿಸ್ ಕಡಿಮೆ ಆಗ್ಬಿಡುತ್ತೆ ಅಥವಾ ಬರೋದಿಲ್ಲ. ಇದೇ ಪ್ರಶ್ನೆ ಅಂತಾರೆ. ಈಗ ಸಹಜವಾಗಿರುವಂತಹ ಒಬ್ಬ ಪ್ರಿವೆಂಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಬಂದಾದ್ಮೇಲೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಮುದ್ರೆಗಳು ಎಷ್ಟು ದಿನ ನಿರಂತರವಾಗಿರ್ಬೇಕಾ ಅಥವಾ ಹೆಂಗ್ ಚೇಂಜಸ್ಗಳು ಹೆಂಗ್ ಅಲ್ಲ? ಈಗ ನೀವು ಪ್ರಿವೆಂಟಿವ್ ಅಂದ್ರೆ ನಮ್ಮ ಮುದ್ರಾ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ. ಪೃಥ್ವಿನೂ ಮಾಡ್ಬೋದು, ಅದೇನು ದಪ್ಪ ತೆಳುಗೆ ಅಂತ ಇಲ್ಲ. ಜನರಲ್ ಆಗಿ ನೀವು ನಮ್ಮ ಎನರ್ಜಿನ ಗೈನ್ ಮಾಡ್ಕೊಳ್ಳಿಕ್ಕೆ. ಮತ್ತೆ ಮೇನ್ ಅಪಾನ ಡೈಜೆಷನ್ ನಮ್ ದಿನ ಎಲ್ರಿಗೂ ಬೇಕಲ್ವಾ, ಸರಿಯಾಗಿರ್ಬೇಕು ಡೈಜೆಷನ್. ಸೊ ಜೀರ್ಣಕ್ರಿಯೆನೇ ಸರಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಅಪಾನ ನೀವು ಯಾವಾಗ ನೀವು ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ ಅಥವಾ ಈಗ ಟಿವಿ ನೋಡ್ತಾ ಇರ್ತೀರಿ, ನಿಮ್ಮ ಆಯುಷ್ ಚಾನಲ್ಲೇ ನೋಡ್ತಾ ಇರ್ತಾರೆ ಯಾರು, ಅವಾಗ ಒಂದು ಜಸ್ಟ್ ಹಿಂಗ್ ಇಟ್ಕೊಂಡು ಕೂತ್ಕೊಂಡು ನೋಡ್ಬೋದಲ್ಲ ಅಲ್ವಾ? ಈಗ ನಾವು ಮಾತಾಡ್ತಾ ಇದೀವಿ, ಜಸ್ಟ್ ಹಿಂಗ್ ಇಟ್ರೆ ನಮ್ಗೆ ಆ ಟೈಮಲ್ಲಿ ನಮ್ಗೆ ಗೊತ್ತೇ ಆಗೋದಿಲ್ಲ. ಸೊ ಇದಕ್ಕೆ ಟೈಮೇ ಬೇಡ ಅನ್ಬೋದು. ವಾಕ್ ಹೋಗ್ತಾ ಇರ್ತೀರಿ, ಎನಿ ಟೈಮ್ ಯಾವಾಗ ನಿಮ್ ಕೈ ಫ್ರೀ ಇರುತ್ತೆ ಅಂತ ಟೈಮಲ್ಲಿ ನೀವು ಪ್ರಿವೆನ್ಷನ್ ಬೇಕಾದ್ರೂ ಅಪಾನ ಮುದ್ರಾ ಮತ್ತೆ ಅಗ್ನಿ ಈ ತರ ಕಾಂಬಿನೇಷನ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ, ಈಗ ಶುಗರ್ ಅಂದ್ರೆ ಒಂದೇ ಖಂಡಿತ ಇರಲ್ಲ, ನೀವು ಮಾತ್ರೆ ತಗೊಂಡು ಸಪ್ರೆಸ್ ಮಾಡಿರ್ತೀರಿ. ಆದ್ರೆ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಯಾವ ತರ ಅಫೆಕ್ಟ್ ಆಗಿರುತ್ತೆ, ನ್ಯೂರೋಪತಿ, ರೆಟಿನೋಪತಿ, ನೀವು ಕೇಳಿರ್ಬೋದಲ್ಲ, ಹಾರ್ಟು, ಕಿಡ್ನಿ, ಇದೆಲ್ಲ ಪ್ರಾಬ್ಲಮ್ ಆಗೋದು ಶುಗರ್ ಪೇಷಂಟ್ಸ್ಗೆ. ಅದಕ್ಕೆ ನೀವು ಕರೆಕ್ಟ್ ಪ್ರಾಪರ್ ಆಗಿ ಸರಿ ಮಾಡ್ಕೋಬೇಕು ನಿಮ್ಮನ್ನು ನೀವು. ಓಕೆ ಆದ್ರೆ ಇದಿಷ್ಟು ಸಹಿತ ಮುದ್ರೆ ಮಹತ್ವ ಹೇಳಿದ್ರೆ, ಇನ್ ಜೊತೆಗೆ ಒಂದಿಷ್ಟು ಬಹುಶಃ ಒಂದು ರೆಮಿಡೀಸ್ಗಳು ಏನೋ ತಂದಿದ್ದೀರಿ ಬಾಟ್ಲಲ್ಲಿದೆ. ಏನದು ಗಿಡಮೂಲಿಕೆನ ಅಥವಾ ಮನೆ ಮದ್ದುಗಳ ಅಥವಾ ಹೇಗೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್? ಇದು ಈಗ ಗಿಡಮೂಲಿಕೆಗಳನ್ನ ತಂದಿದ್ದೀನಿ, ಮನೆ ಮದ್ದು ಕೂಡ ಹೇಳ್ತೀನಿ. ಆಮೇಲೆ ಗಿಡಮೂಲಿಕೆಗಳಲ್ಲಿ 21 ತರ ಗಿಡಮೂಲಿಕೆ ಹಾಕಿದ್ದೀನಿ. ಅಂದ್ರೆ ಇದರಲ್ಲಿ ಗೊತ್ತಿದೆ ನಿಮ್ಗೇನೆ, ಬಿಲ್ವ, ನೀಮು, ತುಳಸಿ, ಮಧುನಾಶಿನಿ, ಇದೆಲ್ಲದ್ರದ್ದು ಎಕ್ಸ್ಟ್ರಾಕ್ಷನ್ ಅಂದ್ರೆ ಶುದ್ಧಿಗೊಳಿಸೋ ಕ್ರಿಯೆ ತುಂಬಾ ಚೆನ್ನಾಗಿ ಮಾಡಬೇಕು. ಶುದ್ಧಿಗೊಳಿಸಿ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಇದೇನು ಕುಡಿಲಿಕ್ಕೆ ಆಗಲ್ಲ ಕಷಾಯ ಅಂದ್ರೆ ಆ ಥರ ಇರೋದಿಲ್ಲ. ಈಗ ನಿಮ್ಗೆ ಸ್ಯಾಂಪಲ್ ನಿಮ್ಗೆ ಮಾಡ್ಕೊಡ್ತೀನಿ, ನೀವೇ ಕುಡಿದ್ಬಿಟ್ಟು
ತಗೊಂಡು ಅದ್ರ ಟೇಸ್ಟ್ ಹೇಳಿ. ಸೊ ಅದು ಚೆನ್ನಾಗೇ ಇರುತ್ತೆ. ಅಂದ್ರೆ ಕೆಲವರಿಗೆ ಒಂದ್ ಸ್ವಲ್ಪ ಕಷಾಯ ಟೇಸ್ಟ್ ಇರುತ್ತೆ. ಇದನ್ನ ನೀವು ಇನ್ನೂ ಚೆನ್ನಾಗಿ ಬೇಕಾದ್ರೂ ಮಾಡ್ಕೋಬಹುದು. ಯಾಕಂದ್ರೆ ಲೆಮನ್ ಅಷ್ಟು ಒಳ್ಳೇದು ಶುಗರ್ ಪೇಷಂಟ್ಸ್ಗೆ. ಲಿಂಬೆ ಹಣ್ಣಿನ ರಸ ಅಷ್ಟು ಮುಖ್ಯ. ಸೊ ನೀವು ಇದಕ್ಕೂ ಕೂಡ ಒಂಚೂರು ಲಿಂಬೆ ಹಣ್ಣು ಹಾಕೊಳ್ಳೋದು, ಆ ಥರ ಏನಾದ್ರು ನಿಮ್ಮ ಟೇಸ್ಟ್ ನಿಮ್ಗೆ ಇಷ್ಟ ಆಗದಿದ್ರು ಕೂಡ ಹಾಗೇನೆ ಮಾಡ್ಕೋಬಹುದು. ಮತ್ತೆ ಕೆಲವ್ರು ಕೇಳ್ತಾರೆ, ನಾವೀಗ ನಿಮ್ ಕಷಾಯ ಅಂತ ಹೇಳ್ತೀರಿ, ಅದನ್ನ ಹೇಗ್ ಮಾಡೋದು ಅಂದ್ರೆ ನಾವು ಜರ್ನಿ ಮಾಡ್ತಿರ್ತೀವಿ, ಬಿಸಿ ನೀರು ಎಲ್ಲ ಕಡೆ ಸಿಗುತ್ತೆ. ಜಸ್ಟ್ ಬಿಸಿ ನೀರು ಹಾಕಿ ನೀವು ಇದನ್ನ ಮಾಡ್ಕೊಂಡು ಮಾಡೋದು. ನೀವು ಜಸ್ಟ್ ಈಗ ಮಾಡಿ ತೋರಿಸ್ತೀನಿ. ಇದು ಜಾಸ್ತಿನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನೋಡಿ, ಇಷ್ಟೇ ಕಡಿಮೆ ಹಾಕೊಂಡ್ರೆ ಸಾಕಾಗತ್ತೆ. ಇಷ್ಟು ಇದು ನಿಮ್ಗೆ ತುಂಬಾ ತರ ಬೇರೆ ಗಿಡಮೂಲಿಕೆಗಳನ್ನು ಹಾಕಿರೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿರತ್ತೆ. ಮತ್ತೆ ಸ್ಮೆಲ್ ಕೂಡ ನಿಮ್ಗೆ ಏನು ಇದ್ರಾಗಿ ಬರಲ್ಲ, ಅದ್ರ ಕಹಿ ಸ್ಮೆಲ್ ಇದ್ರೆ ಕೆಲವರಿಗೆ ಕುಡಿಲಿಕ್ಕೆ ಬರಲ್ಲ. ಸೊ ಇಷ್ಟು ಒಂದು 1/4 ಚಮಚ ಅಂತ ಅನ್ಕೊಳ್ಳಿ. ಈ ರೀತಿ ಇದು ಸ್ವಲ್ಪ ಕರಗ್ಲಿ. ಓಕೆ, ಕರಗ್ಲಿ. ಅದ್ರ ಜೊತೆ ಮಾತಾಡ್ತೀನಿ ನಿಮ್ ಜೊತೆಗೆ. ಈ ತರ ಮಾಡ್ಕೊಂಡು ಕುಡಿಯೋದು. ಕುಡಿದು ನೋಡ್ತೀನಿ, ನೋಡೋಣ ಹೇಗಿದೆ ಅಂತ ಹೇಳಿ. ನೋಡಿ. ಓಕೆ, ಈಗ ಔಷಧಿ ಅಂತಾರೆ, ಕಹಿ ಇರ್ಲಿ ಸಿಹಿ ಇರ್ಲಿ ಅದನ್ನ ನಾವು ತಗೊಳ್ಳೇಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ. ಚೆನ್ನಾಗಿದೆ, ಸಪ್ಪೆ ಅದೇ ಚೆನ್ನಾಗಿದೆ, ಗುಡ್. ಈಗ ಕಾಮನ್ ಮ್ಯಾನ್, ಯಾಕಂದ್ರೆ ನೀವು ಮಾಡಿಕೊಟ್ರೆ ನಾನು ಅದನ್ನು ಕುಡಿದಿದ್ದೀನಿ. ಅಂದ್ರೆ ಈಗ ಮನೆಯಲ್ಲಿ ಇರುವಂತ ಕುಟುಂಬದವರೆಲ್ಲ ನೋಡ್ತಾ ಇರ್ತಾರೆ, ನೀವು ಏನ್ ಮಾಡಿದ್ರಿ, ಏನ್ ಕೊಟ್ರಿ, ಏನ್ ಕುಡಿದ್ರಿ ಅಂತ ಗೊತ್ತಿಲ್ಲ. ಹಾಗಿದ್ರೆ ಈಗ ಹೇಳಿ ಜನರಿಗೆ, ಮನೇಲೆ ಅವ್ರ ಅಡಿಗೆ ಮನೆಯಲ್ಲಿ ಇರುವಂತ ಪದಾರ್ಥಗಳನ್ನು ಬಳಸ್ಕೊಂಡು ಒಂದಿಷ್ಟು ಸರಳವಾಗಿರುವಂತ ಮನೆಮದ್ದುಗಳು ಮಾಡೋದಾದ್ರೆ ಯಾವುದು, ವಿಶೇಷವಾಗಿ ಡಯಾಬಿಟಿಸ್ಗೆ? ಅದೇ, ಈಗ ಡಯಾಬಿಟಿಸ್ಗೆ ಈಗ ತುಂಬಾ ಸಿವಿಯರ್ ಆಗಿರುತ್ತೆ, 400-500 ಹೋಗಿರುತ್ತೆ, ಬೇರೆ ಬೇರೆ ರೆಟಿನೋಪತಿ, ನಮ್ನೆಸ್ ಬಂದಿರುತ್ತೆ, ನಡಿಲಿಕ್ಕೆ ಆಗ್ತಾ ಇರೋದಿಲ್ಲ, ಈ ತರ ವೀಕ್ನೆಸ್ ಇದ್ದಾಗ ಸೊ ಅಂಥ ಟೈಮಲ್ಲಿ ಕೆಲವೊಂದು ಗಿಡಮೂಲಿಕೆಗಳು ಅವ್ರಿಗೆ ಸಿಗೋದಿಲ್ಲ, ಅದ್ರದ್ದು ಎಕ್ಸ್ಟ್ರಾಕ್ಷನ್ನೇ ಮಾಡ್ಕೋಬೇಕಾಗತ್ತೆ. ಆಗ ಒಂದು 21 ದಿನಕ್ಕೆ ಅವ್ರಿಗೆ ಕಂಪ್ಲೀಟ್ ಕಂಟ್ರೋಲ್ ಬರೆಸ್ಬೋದು. ಅವರು ಕೂಡ ಮತ್ತೆ ಪ್ರೀ ಡಯಾಬಿಟಿಕ್ ಅಂತ ಏನಿರ್ತಾರೆ, ಅಥವಾ ಈಗಷ್ಟೇ ಸ್ಟಾರ್ಟ್ ಆಗಿರುತ್ತೆ, 2-3 ವರ್ಷ ಆಗಿರುತ್ತೆ, ಇಂಥವ್ರಿಗೆಲ್ಲ ಮನೆಯಲ್ಲಿ ಅವ್ರು ಮಾಡ್ಕೊಂಡಾಗ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಸೊ ಮನೆಯಲ್ಲಿ ನೀವು ಹೇಳಿದಾಗೆ ಒಂದು ಲಿಂಬೆಹಣ್ಣು ಅಷ್ಟು ಒಳ್ಳೇದು ಅಂತ ಹೇಳಿದೆ. ಅದ್ರ ಜೊತೆಗೆ ಅರಿಶಿನದಲ್ಲಿ ಬೇರೆ ಥರ ಅರಿಶಿನ ಇರುತ್ತೆ. ಅದರಲ್ಲಿ ಅಂಬೆ ಹಳದಿ ಮತ್ತು ದಾರು ಹಳದಿ ಅಂತ ಹೇಳ್ತೀವಿ. ಅಲ್ಲಿ ಏನು ಅಂದರೆ ನಿಮಗೆ ಕರ್ಕ್ಯೂಮಿನ್ ಕಂಟೆಂಟಲ್ಲಿ ಜಾಸ್ತಿ ಇರುತ್ತದು. ಸೊ ಆ ರೀತಿ ಹಳದಿ ಅಂದರೆ ಸ್ಪೆಷಲ್ ಆಗಿರುವಂಥ ಅರಿಶಿನದ ಕೊಂಬು ಇರುತ್ತೆ. ಸೊ ಅದನ್ನ ಜಜ್ಜಿ ಪುಡಿ ಮಾಡಿ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಮೆಂತೆ ಎಲ್ಲ ಎಲ್ರಿಗೂ ಗೊತ್ತಿರೋದು, ಅಥವಾ ಕಹಿ ಇರುವಂಥದ್ದು ಹಾಗಲಕಾಯಿನ ಕುಡಿತಾರೆ, ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಅದನ್ನು ಕೂಡ ಬೇರೆ ಥರನ ಸೇವನೆ ಮಾಡ್ಕೋಬೋದು. ಅಂದರೆ ಎಲ್ಲದನ್ನು ಒಟ್ಟಿಗೆ ಹುರಿದು ಪುಡಿ ಮಾಡಿ ಇಟ್ಕೋಬೋದು, ಆ ಥರ ಎಲ್ಲ ಮಾಡ್ಕೋಬೋದು. ಮತ್ತು ಇದು ಎಂಥದ್ದು, ನುಗ್ಗೆಕಾಯಿ ಡ್ರಮ್ ಸ್ಟಿಕ್ಕಲ್ಲಿ ಲೀವ್ಸ್ ಇರುತ್ತಲ್ಲ, ಎಲೆ, ಸೊ ಮೊರಿಂಗ ಅಂತ ಹೇಳ್ತೀವಿ ನಾವು, ಅದ್ರದ್ದು ಎಲೆ ಎಷ್ಟಿರುತ್ತೆ ಅದ್ರ ಜ್ಯೂಸನ್ನು ಸ್ವಲ್ಪ ಸ್ವಲ್ಪ ಕುಡಿದ್ರು ಕೂಡ ಒಳ್ಳೇದು. ಅದೇನು ತುಂಬಾ ಕಹಿ ಅಂತಲ್ಲ, ಓವರ್ ಆಲ್ ಹೆಲ್ತಿಗೂ ಒಳ್ಳೇದಾಗುತ್ತೆ. ಕುದಿಸೋದು ಬೇಡ, ಹಸಿ. ಸೊ ಅದು ಏನು ಅಂದ್ರೆ ನಿಮ್ಗೆ ಬ್ಲಡ್ ಅಲ್ಲಿ ಐರನ್ ಕಂಟೆಂಟ್ ಅನ್ನ ಹೆಚ್ಚು ಮಾಡುತ್ತೆ. ಮತ್ತೆ ಓವರ್ ಆಲ್ ಆಗಿ ಅದು ಸಪೋರ್ಟ್, ಹೀಟ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಯಾರಿಗೆ ತುಂಬಾ ಹೀಟ್ ಇರೋರು ದಿನ ಕುಡಿಯೋದು ಬೇಡ, ಒಂದಿನ ಬಿಟ್ಟು ಒಂದಿನ, ಆ ಥರ. ಇದರಲ್ಲಿ ಎಲ್ಲದೂ ಹೀಟ್ ಆಗುವಂಥದ್ದು. ನೀವು ಹೇಳಿದ್ರೆ 4-5 ಐಟಮ್ಸ್ ಹೇಳಿದ್ರೆ ಅದನ್ನ ಹೇಗೆ ಪ್ರೋಸೆಸ್ ಮಾಡ್ಕೊತೀನಿ. ಒಂದು ಕಾಲ್ ಇದೆ, ಮಾತಾಡ್ತೀನಿ. ನಮಸ್ಕಾರ ಸರ್, ಶಿಕಾರಿಪುರ ಹಳ್ಳಿ ಕರೆಂಟ್. ನಿಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ ಮಲ್ಲೇಶ್ ಅಂತ. ಓಕೆ, ಕೇಳಿ ಸರ್, ಸ್ವಲ್ಪ ಜೋರ ಮಾತಾಡಿ, ಹೇಳಿ ತಮ್ಮ ಪ್ರಶ್ನೆ ಏನಂತ ಕೇಳಿ. ನಮಸ್ತೆ. ಹಾ ನಮಸ್ತೆ, ಹೇಳಿ, ಏನ್ ತೊಂದರೆ ಆಗಿದೆ? 4-5 ತಿಂಗಳಿಂದ ಸ್ವಲ್ಪ ಯೂರಿನ್ ಪ್ರಾಬ್ಲಮ್ ಆಗಿತ್ತು, ಇದ್ರದ್ದು ಪ್ರೊಸ್ಟೇಟ್ ಪ್ರಾಬ್ಲಮ್. ಸ್ವೆಲ್ಲಿಂಗ್ ಇದೆಯಾ? ಇಲ್ಲ, ಅದು ಆಪರೇಷನ್ ಆಯ್ತಮ್ಮ. ಆಪರೇಷನ್ ಮಾಡಿಸ್ಕೊಂಡ್ರಿ, ಈಗ ಹೇಗಿದ್ದೀರಿ? ಈಗ ಸ್ವಲ್ಪ ಪರವಾಗಿಲ್ಲ, ಅದೇ ಪ್ರಾಬ್ಲಮ್ ಇಲ್ರಿ. ಆದ್ರೆ ಅವ ಸ್ವಲ್ಪ ಆ ಟೈಮ್ನಾಗೆ ಸ್ವಲ್ಪ ಇದು ನನಗೆ ಹಿಂಗೆ ತಲೆ ಸುತ್ತು ಬಂದು ಮಲ್ಕೊಂಡ್ಬಿಟ್ರಿ, ಯೂರಿನ್ ಕಟ್ ಆಗಿತ್ತು. ಅದಕ್ಕೆ ಈ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, LEVIPIL ಕೊಟ್ಟಿದ್ದಾರಾ? ಓಕೆ ಓಕೆ, ಸರಿ. ಅದು ಈಗ ಮೂರ್ಛಾ ರೋಗ ಕೊಟ್ಟಿರೋದು. ಸೊ ನಿಮ್ಗೆ ಪ್ರಾಬ್ಲಮ್ ಆಗಿರೋದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಲ್ಲಿ ಊತ ಬಂದಿರೋದಕ್ಕೆ ಯೂರಿನ್ ಫ್ಲೋ ಕಟ್ ಆಗ್ತಾ ಇರುತ್ತೆ. ಸೊ ಅದು ಫ್ಲೋ ಕರೆಕ್ಟ್ ಆಗಿ ಆಗೋದಿಲ್ಲ. ಅದಕ್ಕೆ ಯೂರಿನ್ ಕರೆಕ್ಟ್ ಆಗಿ ಪಾಸ್ ಆಗ್ಬೇಕು ಅಂತ ಮಾತ್ರೆಗಳು ತಗೊಳ್ಳೋದಲ್ಲ. ಇಲ್ಲಿ ಏನಾಗಿದೆ, ಆ ಊತನ ರೆಡ್ಯೂಸ್ ಮಾಡಬೇಕಿತ್ತು. ಬಟ್ ಅವ್ರೀಗ ಆಪರೇಷನ್ ಆಗಿದೆ, ವೀಕ್ನೆಸ್ ಇದೆ. ಸೊ ಆ ವೀಕ್ನೆಸ್ಸಿಗೆ ಅವರು ಮೂರ್ಛೆ ತಪ್ಪಿರ್ಬೋದಾ ಅಥವಾ ಏನು ಅಂತ ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಕೊಟ್ಟಿರೋ ಮಾತ್ರೆ ಅದು ತಗೊಂಡ್ರೆ ಏನಾಗುತ್ತೆ, ನಿದ್ದೆ ಬರುತ್ತೆ, ಎಷ್ಟೊತ್ತಿಗೂ ಮಲ್ಕೊಂಡಿರ್ತಾರೆ. ಆ ಥರ ಪ್ರಾಬ್ಲಮ್ ಆಗೋದ್ರಿಂದ ನೋಡೋಣ ಅದು ಏನಾಗಿದೆ ಅಂತ. ನೀವು ಒಂದ್ಸಲ ನನಗೆ ರಿಪೋರ್ಟ್
ಕಳಿಸಿ ನೋಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡ್ತಿಕ್ಕೆ. ಹಾಗೆ ತಾವು ಹೇಳ್ತಾ ಇದ್ರಿ 4 ಒಂದು ನಿಂಬೆಹಣ್ಣು ಬಹಳ ಮುಖ್ಯ ಅಂತ ಹೇಳಿ, ಅರ್ಶನ ಅಂತ ಹೇಳ್ತಾ ಇದ್ರಿ. ದಾರು ಇದು ಹಳದಿ, process ಅಂಬೆ ಹಳದಿ ಅಂತ ಯಾಕಂದ್ರೆ ಸಿಗುತ್ತೆ. ಈಗ ಮಾಡೋರಿಗೆ, ನಾವು ಕೇಳೋರಿಗೆ ಎಲ್ಲ ಐಟಮ್ಸ್ ಗಳನ್ನ ಹೇಳ್ತಾ ಇದ್ರಿ, ಅಥವಾ ಏನೇನು ಪದಾರ್ಥಗಳು ಇರ್ಬೇಕು, ಮೇಕಿಂಗ್ ಪ್ರಾಸೆಸ್ ಯಾವ್ದು ಅಂದ್ರೆ ಅದನ್ನೆಲ್ಲ ಒಂದು ಈಗ ಜಜ್ಜಿ ಹಾಕಿಟ್ಕೋಬಹುದು. ಸೊ ಇದೆಲ್ಲ ನಿಮ್ಗೆ ಕೆಲವರಿಗೆ ಇದು ಸಿಗಲ್ಲ ಅಂದಾಗ ಗ್ರಂಥಿಗೆ ಅಂಗಡಿಲೂ ಕೂಡ ಸಿಗುತ್ತೆ. ಸೊ ಆ ತರನು ಅವ್ರ ಮನೆಯಲ್ಲಿ ಪುಡಿ ಮಾಡಿ ಇಟ್ಕೋಬಹುದು. ಹಾಗೇನೆ ಕೊಲಂಜಿ ಸೀಡ್ಸ್ ಅಂತ ಸಿಗುತ್ತೆ, ಅದನ್ನು ಹಾಕೋಬಹುದು. ಸೊ ಅದೆಲ್ಲ ಹಾಕೊಂಡು ಪೆಪ್ಪರ್ ಕೂಡ ಹಾಕೊಳ್ಬಹುದು. ಸೊ ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ, ಮೆಂತ್ಯನೂ ಅಷ್ಟೇ, ಈಗ ಏನೇನೋ ಇರುತ್ತೆ ಈಗ ಅಡುಗೆ ಮನೇಲಿ ಅಂತ ಹೇಳಿದ್ರಿ, ಇವೆಲ್ಲ ಐಟಮ್ ಅನ್ನು ಹಾಕಿ ಪುಡಿ ಮಾಡಿ ಇಟ್ಕೊಂಡು, ಸೊ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಕುದಿಸಿ ಒಂದ್ ಕಡೆ ಇಟ್ಟರೆ ಅದೇನಾಗುತ್ತೆ, ಅಡಿಗಡೆ ಸ್ವಲ್ಪ ಸ್ಟಾಕ್ ಆಗುತ್ತೆ. ಸೊ ಅದು ಬೇಕಿರೋದಿಲ್ಲ. ಬರೀ ಮೇಲೆ ಇರೋ ಜ್ಯೂಸನ್ನ ಅಂದ್ರೆ ಎಷ್ಟೋ ಈಗ ಮಕ್ಕಳಿಗೆಲ್ಲ ಕೊಡ್ಬೇಕು ಅಂದಾಗ ಅವ್ರು ಕುಡಿಯಲ್ಲ. ಸೊ ಆವಾಗ ಅವರಿಗೆ ಅದನ್ನ ಲೆಮನ್ ಹಾಕಿ ಕೊಡ್ಬೋದು. ಸೊ ಕೆಲವರು ಉಪ್ಪು ಲೆಮನ್ ಹಾಕೊಳ್ಬೋದು. BP ಎಲ್ಲ ಇಲ್ಲ, ಇನ್ನು ಚಿಕ್ಕವರು ಇದ್ದಾರೆ ಅಂದಾಗ ಒಳ್ಳೆ ತರದಲ್ಲಿ ಮಾಡಿ ಕೊಡ್ಬೋದು ಆ ತರ. ಮತ್ತೆ ಬೆಲ್ಲ ಎಲ್ಲ ತಿನ್ಲೇಬೇಡಿ ಅಂತ ರೂಲ್ ಇಲ್ಲ, ಸ್ವಲ್ಪ ಹಾಕೊಳ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಸೊ ಅದು ನಮ್ಮ ಮನಸ್ಸಿನ ಮೇಲೆ ಅಷ್ಟೇ. ಓಕೆ, ಯಾಕಂದ್ರೆ ಸ್ವಲ್ಪ ಹಳೆ ವಯಸ್ಸಿನವರೆಲ್ಲ ಮನೆಗೆ ಬಂದ ತಕ್ಷಣ ಸ್ವಲ್ಪ ಬೆಲ್ಲ ತಿನ್ನೋದೆಲ್ಲ ಜಾಸ್ತಿ ಇತ್ತು. ಐರನ್ ಕಂಟೆಂಟ್ ಬೆಲ್ಲ ತುಂಬಾ ಒಳ್ಳೇದು. ಸಕ್ಕರೆ ಯೂಸ್ ಮಾಡಬಾರ್ದು. 100% ಸಕ್ಕರೆ ಮನೆಗೆ ತರೋದೇ ಬಿಟ್ಬಿಡ್ಬೇಕು. ಅದಕ್ಕೆ ಬೆಲ್ಲನು ಒಳ್ಳೆ ರೀತಿಯಲ್ಲಿ ಶುದ್ಧ ಆಗಿರುವಂತ ಬೆಲ್ಲನ ಯೂಸ್ ಮಾಡ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಎರಡು ಜನಕ್ಕೂ ಕೂಡ. ಹಾ, ನಮಸ್ಕಾರ ಸರ್. ನನಗೆ ಶುಗರ್ ಇದೆ. ಹಾ, ಈಗ ಏನಾಗುತ್ತೆ ಅಂದ್ರೆ ನನಗೆ ಈಗ ಮುದ್ದೆ ಊಟ ಮಾಡಿದ್ರೆ ಜಾಸ್ತಿ ಆಗುತ್ತೆ ಶುಗರ್. ಓ, ಓಕೆ. ಮೇಡಮ್, ಹಾ ಕೇಳಿಸ್ತಾ ಇದೆ. ಮುದ್ದೆ ಊಟ ಮಾಡಿದ್ರೆ ಶುಗರ್ ಜಾಸ್ತಿ ಆಗುತ್ತೆ. ಓಕೆ. ಅನ್ನ ತಿಂದ್ರೆ ನಾರ್ಮಲಿ ಬರುತ್ತೆ. ಹಾ, ಚಪಾತಿ ತಿಂದಾಗ ಅಷ್ಟೇ. ಈಗ ಕೆಲವರು ಅದೇ ತರ, ಈಗ ನಿಮ್ಮ ದೇಹಕ್ಕೆ ಏನು ಸೂಟ್ ಆಗುತ್ತೆ ಅನ್ನೋದು ನೀವೇ ಕಂಡ್ಕೋಬೇಕು. ಅದಕ್ಕೆ ಆ ಅರಿವು ಇರಬೇಕು ಅಂತ ಹೇಳುದು. ನಿಮಗೆ ಮುದ್ದೆ ತಿಂದಾಗ ಜಾಸ್ತಿ ಆದ್ರೂ ಕೂಡ ಅದು ಮೊಮೆಂಟ್ರಿ ಜಾಸ್ತಿ ಆಗೋದು. ರಾಗಿ ಒಳ್ಳೇದೇನೆ, ಯಾಕಂದ್ರೆ ಕೆಲವರಿಗೆ ಸರಿಯಾಗಿ ಡೈಜೆಸ್ಟ್ ಆಗಲ್ಲ, ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಆಗ್ತಾ ಇರೋದು. ಅನ್ನ ತಿಂದಾಗ ಸರಿ ಇದೆ ಅಂದಾಗ ಬಿಳಿ ಪಾಲಿಶ್ಡ್ ರೈಸ್ ತಿನ್ಬೇಡಿ. ಸೊ ಅದ್ರ ಬದಲು ಅನ್ಪಾಲಿಶ್ಡ್ ರೈಸನ್ನ ಯೂಸ್ ಮಾಡಿ. ಅದು ಬೇಕು ನಮ್ಮ ದೇಹಕ್ಕೆ, ಏನೂ ತೊಂದರೆ ಆಗೋದಿಲ್ಲ, ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಬೇರೆ ಮನೆ ಮದ್ದು ಎಲ್ಲ ಹೇಳಿದ್ದೇನೆ, ಎಲ್ಲದೂ ಫಾಲೋ ಮಾಡಿ, ಆಗ ಕಂಟ್ರೋಲ್ ಬರುತ್ತೆ. ಆಗ ನೀವು ತಗೊಳ್ಳೋ ಮಾತ್ರೆಗಳನ್ನು ಟೇಪರ್ ಡೌನ್ ಮಾಡಿ. ಸರಿನಾ? ಓಕೆ, ಥ್ಯಾಂಕ್ ಯು ಸರ್. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಯಾವೂರಿಂದ? ನಾವು ಭಾರತಿ ಅಂತ ಕೊಪ್ಪಳಿಂದ ಮಾತಾಡ್ತಾ ಇದ್ದೀವಿ. ಹೇಳ್ರಿ, ಏನ್ ಪ್ರಶ್ನೆ ಕೇಳ್ರಿ. ಸರ್, ನನಗೆ 52 ವರ್ಷ, 76 kg ಇದ್ದೀನಿ. ಬರೀ ಸುಸ್ತಾಗ್ತಾ ಇದೆ, BP ಇಲ್ಲ, ಶುಗರ್ ಇಲ್ಲ. 76 kg ಇದ್ದೀರಲ್ಲ, ಅದಕ್ಕೆ ಅದು ವೆಯ್ಟ್ ಲಾಸ್ಗೆ ವೆಯ್ಟ್ ಲಾಸಿಗೆ ಆಗಷ್ಟೇ ತೋರಿಸಿದ್ನಲ್ಲ ಅಗ್ನಿ ಮುದ್ರಾ. ಸೊ ಇದನ್ನ ಹೆಚ್ಚೊತ್ತು ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಉಷ್ಣತೆ ಹೆಚ್ಚಾಗುತ್ತೆ. ಸೊ ತಂಪಾಗಿರೋ ಆಹಾರ ಸೇವನೆ ಮಾಡಿ. ಮತ್ತೆ 76 kg ಅಂದ್ರಲ್ಲ, ನೀವು ಒಂದು 15 kg ವೆಯ್ಟ್ ಲಾಸ್ ಆದರೆ ನಿಮ್ಗೆ ಯಾವುದೇ ರೀತಿ ಸುಸ್ತಾಗೋದಿಲ್ಲ. ಸೊ ಆ ಥರ ನೀವು ಪ್ರಯತ್ನ ಪಡಬೇಕು. ಇಲ್ಲ ಅಂದರೆ ಒಂದು ಹೊತ್ತು ಕಂಪ್ಲೀಟಾಗಿ ಊಟ ಕಟ್ ಡೌನ್ ಮಾಡಿಬಿಟ್ಟು ಬರೀ ಹಣ್ಣು ತರಕಾರಿ ತಿನ್ನಿ, ನಿಮ್ಗೇನು ಎನರ್ಜಿ ಡೌನ್ ಆಗಲ್ಲ, ಚೆನ್ನಾಗಾಗ್ತೀರಿ. ಓಕೆನಾ? ನೀವು ಇನ್ನೂ ಮಾಹಿತಿ ಅಥವಾ ಏನಾದರೂ ಬೇಕು ಅಂತಾರೆ ನಿರಂತರವಾಗಿ ಆಯುಷ್ ಟಿವಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನೋಡ್ತಾರೆ. ಕಾರಣ ಏನಂದರೆ ಆರೋಗ್ಯಕ್ಕೆ ಕುರಿತಾದಂಥ ಮೀಸಲಾಗಿರುವಂಥ ಒಂದು ವಾಹಿನಿ ಅಂತಾರೆ, ಅದು ನಮ್ಮ ಆಯುಷ್ ಟಿವಿ ಆಗಿದೆ. ಹಾಗಾಗಿ ಬೆಳಗ್ಗೆ ಯೋಗ ಇರುತ್ತೆ, ಒಳ್ಳೆ ಆಹಾರಗಳು ಹೇಗೆ ತೊಗೋಬೇಕು ಅಂತ ಇರುತ್ತೆ, ಮುದ್ರೆ ಇರುತ್ತೆ. ಸೊ ಎಲ್ಲವನ್ನು ಸಹಿತ ಫಾಲೋ ಮಾಡಬಹುದು. ಇದರ ಸದ್ಬಳಕೆನ ಎಲ್ಲ ವೀಕ್ಷಕರು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ಕಾರ. ಸ್ವಲ್ಪ ಜೋರ ಮಾತಾಡಿ. ತಮ್ಮ ಹೆಸರು ಯಾವೂರಿಂದ? ಹಾ, ಆರತಿ ಅಂತ. ಆರತಿ ಅವರೇ, ಹೇಳಿ, ಏನ್ ಪ್ರಶ್ನೆ ನಿಮ್ದು? ಹೌದು, ನಮ್ಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಇತ್ತು. ಒಂದು ಕೋರ್ಸ್ ಇಂಜೆಕ್ಷನ್ ತಗೊಂಡೆ. ಇವಾಗ ಮತ್ತೆ 3 ತಿಂಗಳ ನಂತರ ಮತ್ತೆ ಬರ್ತಾ ಇದೆ ಅದು. ಹೌದು, ಈಗ ತುಂಬಾ ಜನಕ್ಕೆ ಇದು ಪ್ರಾಬ್ಲಮ್ ಆಯ್ತಾ. ಒಂದೊಂದು ವರ್ಷ ಸಫರ್ ಮಾಡ್ತಾರೆ. ನೀವು ಆಂಟಿಬಯೋಟಿಕ್ ತಗೊಂಡು ಆ ಮೊಮೆಂಟಿಗೆ ಸರಿ ಮಾಡ್ಕೊಳ್ತೀರಿ, ಮತ್ತೆ ಬರುತ್ತೆ. ನೀವು ಮನೆ ಮದ್ದು ಮಾಡ್ಕೊಳ್ಳಿ. ಮುಟ್ಟಿದರೆ ಮುನಿ ಅಂತ ಸಿಗುತ್ತೆ ನೋಡಿ, ನಾಚಿಕೆ ಮುಳ್ಳು ಅಂತ ಹೇಳ್ತೀವಿ. ಅದ್ರದ್ದು ಜ್ಯೂಸನ್ನ 2 ಹೊತ್ತು ಕುಡಿಬೇಕು ಸೋಸ್ಕೊಂಡು, ಆಯ್ತಾ. ಮತ್ತೆ ಬಾಳೆ ದಿಂಡನ್ನ ರಸ ತೆಗೆದ್ಬಿಟ್ಟು ಅದು 1 ಲೋಟ ಕುಡೀರಿ. ಮತ್ತೆ ಬಾರ್ಲಿ, ಈ ತರ ಬರೀ ಲಿಕ್ವಿಡ್ ಅಲ್ಲಿ ಇರಬೇಕು. ಸೊ ಒಂದು 2-3 ದಿನ ಮಾಡಿದ್ರೆ ಸರಿ ಹೋಗ್ತಾ ಬರುತ್ತೆ. ಇನ್ನು ತುಂಬ ಇನ್ಫೆಕ್ಷನ್ ಆ ಥರ ಆಗಿದ್ರೆ ನಿಮ್ಮ ರಿಪೋರ್ಟನ್ನು ಕೊಟ್ಟರೆ ಅದನ್ನು ನೋಡಿ ಅದಕ್ಕೆ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ರು ಕೂಡ ಕಡಿಮೆ ಆಗುತ್ತೆ. ಓಕೆನಾ? ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹೇಳಿ, ತಮ್ಮ ಹೆಸರು ಯಾವೂರಿಂದ? ನಾವು ಇಲ್ಲಿ ರಾಣೆಬೆನ್ನೂರಿಂದ ರತ್ನಮ್ಮ ಅಂತ. ರತ್ನಮ್ಮ ಅವರೇ, ಸ್ವಲ್ಪ ಜೋರ ಮಾತಾಡ್ರಿ. ನಾವು ರಾಣೆಬೆನ್ನೂರಿಂದ ರತ್ನಮ್ಮ ಅಂತ. ಹಾ, ಕೇಳ್ರಿ, ಏನ್ ಪ್ರಶ್ನೆ? ಶುಗರ್ BP ಐತ್ರಿ. ಹಾ, ಬಾಳ ನಮಗ್ ಕಾಲ್ ಉರಿ. ಹಾ, ಎಷ್ಟು ವಯಸ್ಸ್ರಿ? ಹಲೋ, ನಿಮ್ ವಯಸ್ಸೆಷ್ಟು?
63 63? ಓಕೆ, ಮಾತಾಡ್ರಿ. ಈಗ ನೀವು ಶುಗರು BP ಎಲ್ಲದಕ್ಕೂ ಮಾತ್ರೆಗಳು ತಗೊಳ್ತಿದ್ದೀರಿ, ಕಾಲೂರಿ ಅಂತ ಯಾಕೆ ಹೇಳ್ತಿದ್ದೀರಿ ಅಂದ್ರೆ ನರ್ವ್ ಪ್ರಾಬ್ಲಮ್ ಆಗಿರುತ್ತೆ, ಆಯ್ತಾ? ಸೊ ಅದಕ್ಕೇನೆ ಕಾಲೂರಿ ಬರುವಂಥದ್ದು. ಸೊ ಮುದ್ರಾಗಳಲ್ಲಿ ಅಪಾನ ಮುದ್ರಾ ಅಂತ ಆಗ ಹೇಳ್ಕೊಟ್ಟೆ ಅಲ್ವಾ? ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ, ಜೊತೆಗೆ ವ್ಯಾನ ಮುದ್ರನ ಕೂಡ ಪ್ರಾಕ್ಟೀಸ್ ಮಾಡಿ, ಸರಿನಾ? ಸೊ ಇದರಲ್ಲಿ ನಿಮಗೆ BP ಮತ್ತು ಶುಗರು ಕಂಟ್ರೋಲ್ ಬರುತ್ತೆ, ಮತ್ತು ಕಾಲೂರಿಗೆ ಪೃಥ್ವಿ, ಈ ಥರ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಮತ್ತು ತಂಪಾದ ಆಹಾರ ಸೇವನೆ ಎಲ್ಲ ಮಾಡಿಕೊಂಡು, ಮತ್ತು ಕೆಲವೊಂದು ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗೋಕ್ಕೆ ಎಕ್ಸಸೈಸ್ ಆಮೇಲೆ ಹೇಳ್ತೀನಿ, ಇವಾಗ ನೋಡ್ತಾ ಇರಿ, ಅದನ್ನು ಕೂಡ ನಿಧಾನವಾಗಿ ಫಾಲೋ ಮಾಡಿ. ಈಗ ಏಜ್ ಎಷ್ಟೇ ಆಗಿದ್ರು ಕೂಡ ನೀವು ಕೂಡ ಯೋಗ ಮಾಡ್ಬೋದು, ಓಕೆನಾ? ಓಕೆ, ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ಸರ್ ನಾವು ತುಮಕೂರಿಂದ. ಏನ್ ಹೆಸರು? ಅಮ್ಮಂಗೆ ಕೇಳ್ಬೇಕಾಗಿತ್ತು, ತಾಯಮ್ಮ ಅಂತ ಅವ್ರ ಹೆಸರು. ಹಾ, ಅವರು 85 ಇಯರ್ಸ್ ಆಗಿದೆ ಸರ್. ಓಕೆ. ಒಂದು ಯಾಕೋ ಊಟ ಮಾಡಲ್ಲ, ಅವ್ರು ಖಾರ ಅಂದ್ರೆ ತಿನ್ನಕ್ಕಾಗಲ್ಲ ಅಂತಂದ್ರೆ ಬರೀ ಹಾಲನ್ನ ಸಕ್ಕರೆ ತಿಂತಾರೆ. ಓಕೆ. ಸಕ್ಕರೆ ತಿನ್ನಬಾರ್ದು, ಹೌದು, ಅವಾಯ್ಡ್ ಮಾಡಿಸಿ, ಸಕ್ಕರೆ ಕೊಡಬೇಡಿ. ಅವರಿಗೆ ಹಸಿವೆ ಆಗ್ತಿರೋದಿಲ್ಲ, ಏಜ್ ಆಗಿರೋದ್ರಿಂದ ಡೈಜೆಷನ್ದು ಪವರ್ ಕಡಿಮೆ ಆಗಿರುತ್ತೆ. ಅವರಿಗೆ ಶುಂಠಿ ರಸ ಇರುತ್ತಲ್ವಾ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕೊಡಿ. ತುಂಬ ಇದಾಗಿ ಕೊಡಬೇಡಿ, ಕಾನ್ಸಂಟ್ರೇಟ್ ಆಗಿ, ಯಾಕೆಂದರೆ ಸ್ವಲ್ಪ ಹೀಟ್ ಆಗುತ್ತೆ. ಸೊ ಒಂದೊಂದು ಲೋಟ 2 ಹೊತ್ತು ಕೊಡಿ. ಅಂದರೆ 1 ಲೋಟ ಅಂದರೆ ತುಂಬ ದೊಡ್ಡ ಲೋಟದಲ್ಲ, ನಿಮ್ಮ ಟೀ ಕಪ್ಪಲ್ಲಿ ಒಂದು ಅರ್ಧನೇ ಕೊಡಿ ಬೇಕಾದ್ರೆ ಸ್ಟಾರ್ಟಿಂಗ್. ಆ ಥರ ಕೊಡಿ ಮೇಡಮ್. ಅದು ಸಾಂಬಾರ್ ಏನು ತಿನ್ನೋದೇ ಇಲ್ವಲ್ಲ, ಹಾಲನ್ನ ಸಕ್ಕರೆಗೇ ತಿಂತಾರಲ್ಲ, ಅದನ್ನೇ ಹೇಳಿದ್ದು. ಪ್ರಾಬ್ಲಮ್ ಆಗಲ್ವಾ? ಅಂದ್ರೆ ಬರೀ ಸಿಹಿ ಮಾತ್ರ ತಿಂತಾರೆ ಅಂದ್ರೆ ಹಾಲು ಅನ್ನ ಓಕೆ ಇರುತ್ತೆ, ಸಕ್ಕರೆ ಹಾಕಬಾರ್ದು, ಅದ್ರ ಬದಲು ಬೆಲ್ಲ ಯೂಸ್ ಮಾಡಲಿ. ಮತ್ತೆ ಅವರಿಗೆ ಡೈಜೆಷನ್ ಸರಿ ಆಗದೆ ಇರೋದ್ರಿಂದ ಅವ್ರು ಬೇರೆ ಏನು ಬೇಡ ಅಂತಾರೆ. ಖಾರ ಎಲ್ಲ ಕೊಡಬೇಕು ಅಂತ ಇಲ್ಲ, ನೀವು ಬ್ಲ್ಯಾಂಡ್ ಫುಡ್ಡನ್ನು ಕೊಡ್ಬೋದು, ಗಂಜಿ ಆ ಥರ ಎಲ್ಲ ಮಾಡಿ ಕೊಡಿ, ಒಳ್ಳೇದಾಗತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಓಕೆ ಸರ್, ನಂಗೆ ಈಗ 2 ಇಯರ್ಸ್ ಇಂದ ಡಯಾಬಿಟಿಕ್ ಇದೆ. ನನಗೆ ಟ್ರೈಜಿನಲ್ ನ್ಯೂರೋಲಜಿಯಾ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಅದೇ ನಾನೀಗ ಮಾತ್ರೆಗಳು ತಗೊಳ್ತಾ ಇಲ್ಲ, ಏನ್ ಮಾಡೋದು ಸರ್? ಅದಕ್ಕೆ ಈಗ ಮಾತ್ರೆ ತಗೊಳ್ಳೇಬೇಕಾ ಡಯಾಬಿಟಿಕ್ ಮಾತ್ರೆ? ಖಂಡಿತ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ಬರೀ 2 ವರ್ಷ ಆಗಿರೋದ್ರಿಂದ ಸೊ ನ್ಯಾಚುರಲ್ ಆಗಿ ಈಗೆಲ್ಲ ಹೇಳ್ತಾ ಇದ್ದೀನಲ್ಲ, ಅದನ್ನೆಲ್ಲ ಫಾಲೋ ಮಾಡಿದ್ರೆ ಸೊ ನಿಮಗೆ ಕರೆಕ್ಟ್ ಆಗ್ತಾ ಬರುತ್ತೆ. ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗೋ ಕೂಡ ಹೇಳ್ಕೊಡ್ತೀನಿ. ನರ್ವ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ, ನಿಮ್ಮ ರಿಪೋರ್ಟ್ ಪ್ರಕಾರ ನಿಮ್ಗೆ ಏನಾಗಿದೆ ಅಂತ ನೋಡಿ ಅದಕ್ಕೆ ತಕ್ಕ ಹಾಗೆ ನೀವು ಪ್ರಯತ್ನ ಮಾಡ್ತಾ ಬಂದರೆ ಮಾತ್ರೆಗಳ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್, ನನ್ನ ಮಗನ್ಗೆ 18 ಇಯರ್ಸ್, ಕಿಡ್ನಿಲಿ ಸ್ಟೋನ್ ಇದೆ ಅಂತ ಬಂದಿದೆ ರಿಪೋರ್ಟ್ ಅಲ್ಲಿ. ಅದಕ್ಕೆ ನಿಮ್ಮ ಆಯುರ್ವೇದಿಕ್ ಅಲ್ಲಿ ಏನಾದ್ರು? ಖಂಡಿತ ಇದೆ. ಕಿಡ್ನಿ ಸ್ಟೋನಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬ್ಲಾಸ್ಟ್ ಮಾಡಿ ತೆಗೆಯೋದು ಅದೇನು ಬೇಕಾಗಿಲ್ಲ. ಕರಗಿ ಯೂರಿನಲ್ಲಿ ಪಾಸ್ ಆಗೋ ಥರ ಖಂಡಿತ ಮಾಡಿಕೊಡ್ಬೋದು. ಈಗ ನೀವು ನನ್ನ ಹತ್ರ ಬರ್ಲಿಕ್ಕೆ ಮೊದಲು ಈಗ ಬಾಳೆದಿಂಡಿನ ರಸನ 1 ಲೀಟ್ರ್ ಅವ್ರಿಗೆ ಮಾಡಿ ಕುಡಿಸಿ. ಸೊ ಅದರಲ್ಲೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಫ್ಲೆಶ್ ಆಗುತ್ತೆ, ಆದರೆ ಅಲ್ಲೇ ಕರಗಿ ಫ್ಲೆಶ್ ಆಗೋದಕ್ಕೆ ನಾನು ಕೆಲವೊಂದು ಗಿಡಮೂಲಿಕೆಗಳನ್ನು ಕೊಡ್ತೀನಿ. ಓಕೆ. ಕಿಡ್ನಿ ಸ್ಟೋನ್ಸ್ಗಳಲ್ಲಿ ಸಾಕಷ್ಟು ಕಲ್ಲಿನ ಸೈಜ್ ಕೂಡ ವೇರಿಯೇಷನ್ಸ್ ಇರುತ್ತೆ. ನೀವು ಯಾವುದೇ ರೀತಿಯ ಸೈಜ್ ಇದ್ರೂ ಸಹಿತ ಕರಗಿಸ್ಬೋದು, ಅಥವಾ ಓನ್ಲಿ ಪರ್ಟಿಕ್ಯುಲರ್ ಸೈಜಲ್ಲಿ ಮಾತ್ರ ಕಿಡ್ನಿ ಸ್ಟೋನ್ ಕರಗಿಸ್ಬೇಕಾಗಿಲ್ಲ? ಇಲ್ಲ, ಯಾವುದೇ ರೀತಿದಿದ್ರೂ ಕರಗಿಸ್ಬೋದು, ಯಾಕಂದ್ರೆ ಅದು ಕರಗಿಬಿಟ್ಟು ಯೂರಿನಲ್ಲಿ ಪಾಸ್ ಆಗುತ್ತೆ. ಸೊ ಹಾಗೇನೆ ಪಾಸ್ ಆಗಕ್ಕೆ ಹೋದರೆ ಯುರೇತ್ರದಲ್ಲಿ ತಡೆದ್ರೆ ಅವರಿಗೆ ಸಿವಿಯರ್ ಪೇನ್ ಬರುತ್ತೆ, ತಡ್ಕೊಳಕ್ಕಾಗಲ್ಲ. ಅಂಥ ಟೈಮಲ್ಲಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಅದು ಬ್ಲಾಸ್ಟ್ ಮಾಡಿ ಮತ್ತೆ ತೆಗಿತಾರೆ. ಸೊ ಅದಕ್ಕೋಸ್ಕರ ಇದು ಒಳಗೆ ಕರಗ್ಲಿಕ್ಕೆ ಕೊಡ್ತೀವಿ. ಆ ಥರ ಮಾಡಿದಾಗ ನಿಮಗೆ ಯೂರಿನಲ್ಲಿ ಆರಾಮಾಗಿ ಅದು ಇದ್ರ ಥರ ಅಂದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಆ ಥರ ಕರಗ್ಬಿಡುತ್ತೆ. ಓಕೆ, ಫೈನ್. ಇಷ್ಟು ಸಹಿತ ಮುದ್ರೆ ಬಗ್ಗೆ ಹೇಳಿದ್ರಿ, ಪಾರಂಪರಿಕ ಚಿಕಿತ್ಸೆ ಬಗ್ಗೆ ಹೇಳಿದ್ರಿ. ಇನ್ನು ಯೋಗನೂ ಕೂಡ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಡಯಾಬಿಟಿಸ್ ಬರದೇ ಇರುವಂತ ಸೇಮ್ ಹೇಗೆ ಮಾಡಬೇಕು, ಆಮೇಲೆ ಡಯಾಬಿಟಿಸ್ ಬಂದ ಮೇಲೆ ಹೇಗೆ ಯೋಗವನ್ನು ಮಾಡಬೇಕು, ಎಷ್ಟು ನಿಮಿಷ ಮಾಡಬೇಕಾಗುತ್ತೆ ಮಿನಿಮಮ್ ಅಂತ? ಈಗ ಒಂದು ಅರ್ಧ ಗಂಟೆ ಮಿನಿಮಮ್ ಎಕ್ಸಸೈಸ್ ಬೇಕೇ ಬೇಕು, ಬಂದವರಿಗೂ ಬೇಕು, ಬಾರದೇ ಇರೋರಿಗೂ ಬೇಕು. ಯಾಕೆಂದ್ರೆ ಪ್ರಿವೆನ್ಷನ್ ಆಗಿ ನಾವು ಕರೆಕ್ಟಾಗಿ ದೇಹಕ್ಕೆ ಒಂದು ಶ್ರಮ ಕೊಡಲೇಬೇಕಾಗತ್ತೆ. ಸೊ ನೀವು ಎಷ್ಟು ದೇಹನ ದಣಿಸ್ತೀರೋ ಅಷ್ಟು ನೀವು ಸ್ಟ್ರಾಂಗ್ ಆಗ್ತೀರಿ. ಓವರಾಲ್ ನೀವು ಸ್ಟ್ರಾಂಗ್ ಆಗೋದಂದ್ರೆ ಏನು, ಬರೀ ಫಿಸಿಕಲ್ ಬಾಡಿಲಿ ನಾವು ಜಿಮ್ ಮಾಡಿ ಸ್ಟ್ರಾಂಗ್ ಆಗೋದು ಅಂತ ಅರ್ಥ ಬರೋದಿಲ್ಲ ಇಲ್ಲಿ. ಸೊ ಫಿಟ್ನೆಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಯಾಕಾಗಿರುತ್ತೆ ಅಂದರೆ ಒಳಗಡೆ ಆರ್ಗನ್ ಸರಿಯಾದ ರೀತಿ ಕೆಲಸ ಮಾಡಬೇಕು, ಅದರ ಕಾರ್ಯಕ್ಷಮತೆ ಏನಿರುತ್ತೆ ಅದು ಕರೆಕ್ಟಾಗಿ ಆಗಬೇಕು ಅಂದಾಗ ಎಕ್ಸಸೈಸ್ ವ್ಯಾಯಾಮ ಬೇಕು. ಈಗ ಶುಗರಿಗೆ ಅಂತ ತಗೊಂಡಾಗ ಪರ್ಟಿಕ್ಯುಲರ್ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗೋ ಅಂತ ಕೆಲವೊಂದು ಪೋಸ್ಚರ್ಸ್ ಅಂದರೆ ಹೊಟ್ಟೆ ಭಾಗಕ್ಕೆ
ಭಾಗಕ್ಕೆ ಒತ್ತಡ ಹೇರುವಂಥದ್ದು, ಅಂದರೆ ಉಲ್ಟಾ ಮಲ್ಕೊಂಡು ಮಾಡುವಂಥದ್ದು, ಧನುರಾಸನ, ಶಲಭಾಸನ, ಅರ್ಧ ಚಕ್ರಾಸನ ನಿಂತ್ಕೊಂಡು ಮಾಡುವಂಥದ್ದು, ಇದೆಲ್ಲ ವರ್ಕ್ ಆಗುತ್ತೆ. ಇನ್ನೂ ಈಗ ಏಜ್ ಆದ ನಂತರ ಯಾವುದು ಮಾಡೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಸೊ ಅಂಥವರಿಗೆ ಚೇರಲ್ಲೇ ಕೂತ್ಕೊಂಡು ಟ್ವಿಸ್ಟಿಂಗ್ ಪೋಸ್ಚರ್, ಅಂದ್ರೆ ನಮ್ಮ ಹೊಟ್ಟೆ ಭಾಗನ ತಿರುಚಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಈ ತರ ಚೇರಲ್ಲಿ ಕೂತಿದ್ದೀರಿ, ಎಷ್ಟು ನಮಗೆ ಟರ್ನ್ ಆಗಕ್ಕಾಗುತ್ತೆ? ಈಗ ಹ್ಯಾಂಡ್ಲ್ ಇರುತ್ತೆ, ಹಿಡ್ಕೊಂಡು ಟರ್ನ್ ಆಗ್ಬೇಕು, ಟ್ವಿಸ್ಟ್ ಆಗಬೇಕು. ಸೊ ಏಜ್ ಆದವರು ಎಲ್ಲೂ ಹಿಡ್ಕೊಳ್ಳೋದು ಅದೆಲ್ಲ ಆಗಲ್ಲ, ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡೋದು. ಅಲ್ಲಿ ಒಂದು 3 ಬ್ರೀದಿಂಗು 4 ಬ್ರೀದಿಂಗು ಡೀಪಾಗಿ ಉಸಿರು ತಗೊಳ್ಳೋದು ಬಿಡೋದು ಮಾಡಬೇಕು. ಅಲ್ಲಿ ಉಸಿರನ್ನ ಹೋಲ್ಡ್ ಮಾಡಬಾರ್ದು. ಅದೇ ಥರ ಲೆಫ್ಟ್ ಸೈಡಿಗೆ ಈ ಥರದಲ್ಲೇ ಎಕ್ಸಸೈಸ್ ಮಾಡಬೇಕು. ಇನ್ನೊಂದು ಏನು ಅಂದರೆ, ಹೆಬ್ಬೆರಳನ್ನು ಒಳಗಿಟ್ಟು ಈ ರೀತಿ ಮುಷ್ಟಿ ಕಟ್ಟಬೇಕು. ಮುಷ್ಟಿ ಕಟ್ಟಿ ಹೀಗೆ ಇಟ್ಕೊಂಡಾಗ ಇದಕ್ಕೆ ಈ ಥರ ಇಟ್ಕೊಂಡಾಗ ಇದಕ್ಕೆ ಬ್ರಹ್ಮ ಇದು ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆಗಿಂತ ಕೆಳಭಾಗದಲ್ಲಿ, ಅಂದರೆ ನಿಮ್ಗೆ ಹೊಟ್ಟೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಇಟ್ಕೋಬೇಕು. ಈ ಥರ ಕಂಪ್ಲೀಟಾಗಿ ಈ ಥರ ಇಟ್ಕೊಂಡು ಸೊ ಉಸಿರನ್ನ ಡೀಪಾಗಿ ತಗೊಂಡು ಉಸಿರು ಬಿಡುವಾಗ ಮುಂದೆ ಬಗ್ಬೇಕು. ಬಗ್ಗಿದಾಗ ಹೊಟ್ಟೆ ಮೇಲೆ ಈ ಮುಷ್ಟಿ ಪ್ರೆಷರ್ ಬೀಳುತ್ತಲ್ವಾ, ಆ ಥರ ಅಲ್ಲಿ ಉಸಿರಾಡಬಾರ್ದು. ಪೂರ್ತಿ ಬಗ್ಗದ ನಂತರ ಉಸಿರು ತಗೊಳ್ಳುವಾಗ ಮೇಲಕ್ಕೆ ಬರಬೇಕು. ಆ ಥರ ಡಯಾಬಿಟಿಕ್ ಪೇಷಂಟ್ಸು ಒಂದು 30 ಕೌಂಟ್ಸ್ ಮಾಡಬೇಕು. ಅಂದರೆ ಇದಕ್ಕೆ ನಾವು ಬ್ರಹ್ಮ ಮುದ್ರಾ ಅಂತ ಕರಿತೀವಿ. ಈ ರೀತಿ ಇಟ್ಟಿರ್ತೀವಿ. ಸೊ ಇದನ್ನು ಉಲ್ಟಾ ಇಟ್ಕೋಬೇಕು ಹೀಗೆ, ಅಂದರೆ ಈ ರೀತಿ ಒಂದು 15 ಮತ್ತು ಹೀಗೊಂದು 15. ಇದರಲ್ಲೂ ಕೂಡ ಡೀಪಾಗಿ ಉಸಿರು ತಗೊಳ್ಳೋದು, ಹೊಟ್ಟೆ ಫುಲ್ ಕೆಳಭಾಗಕ್ಕೆ ಈ ಥರ ಇಟ್ಟು ಕಂಪ್ಲೀಟಾಗಿ ಉಸಿರು ಬಿಡ್ತಾ ಮುಂದಕ್ಕೆ ಬಾಗೋದು. ಅಲ್ಲಿ ಉಸಿರಾಡಾಗಿಲ್ಲ, ಮುಂದೆ ಬಗ್ಗಿರ್ತೀರಿ, ಹೋಲ್ಡ್ ಮಾಡಿ ಸ್ವಲ್ಪ, ಮತ್ತೆ ಉಸಿರು ತಗೊಂಡು ಮೇಲಕ್ಕೆ ಬರೋದು. ಇದನ್ನ 30 ಕೌಂಟ್ ಮಾಡಬೇಕು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಷ್ಟು ಚೆನ್ನಾಗಿ ಶುಗರ್ ಕಂಟ್ರೋಲ್ ಬರುತ್ತೆ. ಅದನ್ನ ತಿಳ್ಕೊತೀನಿ, ಒಂದು ಕಾಲ್ ಇದೆ, ಮಾತಾಡ್ತೀನಿ. ನಮಸ್ಕಾರ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಕೇಳಿ ಸರ್, ಏನ್ ಪ್ರಶ್ನೆ ಕೇಳಿ. ನರ ಹೊಡ್ಕೊಳ್ತಿದೆ ಅಂತ. ನರ ಹೊಡೆಯೋದು ಅಂದ್ರೆ ಪೈನಿಗೆ ಅವ್ರು ಹೇಳ್ತಾರೆ, ನೋವು ಆಗ್ತಾ ಇರುತ್ತೆ ಅವರಿಗೆ. ನಿಮಗೆ ಬೇರೆ ನೋವು ಬರುತ್ತೆ. ಬೇರೆ ಏನಾದ್ರೂ ತೊಂದರೆ ಇದೆಯಾ? ಶುಗರ್ ಆತರ ಆತರ ಏನಿಲ್ಲ ಅಂದ್ರೆ ನಿಮ್ಗೆ ಮಸಲ್ ನರ್ವ್ ವೀಕ್ ಆಗಿರುತ್ತೆ, ಆಯ್ತಾ? ಕೆಲವೊಂದು ಎಕ್ಸಸೈಸ್ ಎಲ್ಲ ಮಾಡಬೇಕು, ಆಗ ಸರಿ ಹೋಗುತ್ತೆ, ಶಕ್ತಿ ಬರಬೇಕು. ಸೊ ಆ ಥರ ಪ್ರಾಕ್ಟೀಸ್ ಮಾಡಿ. ಪೃಥ್ವಿ ಮುದ್ರಾ ನಾನು ಹೇಳ್ತಾ ಇದ್ನಲ್ವ, ಪೃಥ್ವಿ ಮಾಡಿದ ಏನಾಗುತ್ತೆ, ಮಸಲ್ ವೀಕ್ನೆಸ್, ಬೋನು ಮತ್ತು ನರ್ವ್ ವೀಕ್ನೆಸ್ಸಿಗೆ ಇದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ, ನಿಮಗೆ ಶಕ್ತಿನ ಕೊಡುತ್ತೆ. ಇದನ್ನು ಸ್ವಲ್ಪ ಮಟ್ಟಿಗೆ ಫಾಲೋ ಮಾಡಿ. ಮತ್ತು ಹಾಗೆಯೇ ಎಕ್ಸಸೈಸ್ ಅಂದರೆ ಮಲ್ಕೊಂಡು ನೀವು ಕಾಲನ್ನು ಲಿಫ್ಟ್ ಮಾಡೋದು, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಆ ಥರ ಲಿಫ್ಟ್ ಮಾಡೋದು, ಮತ್ತೆ ವಾಪಸ್ ತಗೊಂಡು ಹೋಗೋದು. ಈ ಥರದೆಲ್ಲ ಎಕ್ಸಸೈಸ್ ಮಾಡ್ತಾ ಬಂದರೆ ಸರಿ ಹೋಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ನಮ್ದು ಇಲ್ಲಿ ಹೊಸನಗರ. ಹೇಳಿ, ಏನು? ಓಕೆ, ಕೇಳಿ, ಏನು ಪ್ರಶ್ನೆ ಕೇಳಿ. ನಾವು ರೈತರು, ನಮಗೆ ಯೋಗ ಬೇಕಾಗುತ್ತಾ ಅಂತ ಹಿಂಗೆ. ಈಗ ರೈತರಾದ್ರೂ ಯೋಗಾಭ್ಯಾಸ ಅಂದ್ರೆ ಕೆಲವೊಂದು ಡಿಫ್ರೆಂಟ್ ಟೆಕ್ನಿಕ್ನ ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಅವಶ್ಯಕತೆ ಇರುತ್ತೆ. ಈಗ ಮಕ್ಕಳು ಆಟ ಆಡ್ತಾರೆ, ಬರೀ ಆಟ ಸಾಕಾಗೋದಿಲ್ಲ, ಯೋಗಾಭ್ಯಾಸ ಬೇಕು. ಅದೇ ಥರ ನೀವು ರೈತರು ಅಂದರೆ ಬಿಸಿಲಲ್ಲಿ ಕೆಲಸ ಮಾಡ್ತೀರಿ, ತುಂಬ ಒಳ್ಳೆಯದು. ನಮ್ಮ ಯೋಗಕ್ಕಿಂತನೂ ನಿಮ್ಮ ಕೆಲಸ ಒಳ್ಳೆಯದೇನೆ. ಆದರೆ ಕೆಲವೊಂದು ಈಗ ಪ್ರಾಣಾಯಾಮ, ಅಲ್ಲೂ ಕೂಡ ನಿಮಗೆ ಏನೋ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಸುಸ್ತಾಗಿರುತ್ತೆ, ತುಂಬ ಕೆಲಸ ಮಾಡಿ ಮಾಡಿ ನಿಂತೇ ಇದ್ದು ಕಾಲು ನೋವಾಗಿರುತ್ತೆ. ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ ಬೇರೆ ಬೇರೆ ಥರ ಯೋಗ ಪೋಸ್ಚರ್ಸ್ ಇರುತ್ತೆ, ಜೊತೆಗೆ ಪ್ರಾಣಾಯಾಮ ಮುದ್ರಗಳ ಕಾಂಬಿನೇಷನ್ ಮಾಡಿಕೊಂಡ್ರೆ ನಿಮ್ಮ ಮೈಂಡ್ ಆ್ಯಂಡ್ ಬಾಡಿ ಎರಡನ್ನೂ ಇದು ಕೋಆರ್ಡಿನೇಷನ್ ಮಾಡುತ್ತೆ, ಅಂದರೆ ಎರಡನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀಡೋದು ಎಲ್ರಿಗೂ ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಹೇಳಿ, ತಮ್ಮ ಹೆಸರು ಯಾವರಿಂದ? ಛಾಯಾದೇವಿ ಅಂತ, ಬೆಂಗಳೂರಿಂದ. ಓಕೆ, ಕೇಳಿ ಮೇಡಮ್, ಏನ್ ಪ್ರಶ್ನೆ ಕೇಳಿ. ನಂಗೆ ಅದು ಡಯಾಬಿಟಿಸ್ ಅವಾಗ 400 ಇದ್ದಾಗ ಅದು ಸ್ವಲ್ಪ ಕಣ್ಣು ಬಲಗಡೆ ಸ್ವಲ್ಪ ಇದಾಗ್ತಿದೆ, ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ರು. ಅದು ಸ್ವಲ್ಪ ಮೊನ್ನೆ ಕಣ್ಣು ಮಧ್ಯದಲ್ಲಿ ಅದೇನೋ ಈ ಕೂದಲು ಬರುತ್ತಲ್ಲ ಹಾಗೆ. ಈಗ ಲೇಸರ್ ಟ್ರೀಟ್ಮೆಂಟ್ ತಗೊಂತಾ ಇದೀನಿ, 3 ಸತಿ ಆಯ್ತು. ಅದಕ್ಕೆ ಕಣ್ಣಿಗೆ ಏನಾದ್ರು ಒಂಚೂರು ಮುದ್ರೆ ಹೇಳಿದ್ರೆ. ಹೌದು, ಈಗ ಒಳ್ಳೇದಾಯ್ತು ನೀವು ಕೇಳಿದ ಕ್ವಶನ್. ಯಾಕಂದ್ರೆ ನೀವು ಡಯಾಬಿಟಿಕ್ ಅನ್ನ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಕಣ್ಣಿನ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಯಾಕಂದ್ರೆ ರೆಟಿನೋಪತಿ ಅಂತ ಆ ಥರ ರೆಟಿನಾದಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು, ಮತ್ತೆ ಪೊರೆ ಬರೋದು, ಕಣ್ಣು ಮಂಜಾಗ್ತಾ ಹೋಗೋದು, ಇದೆಲ್ಲ ಕಾಮನ್ ಡಯಾಬಿಟಿಕ್ ಪೇಷಂಟ್ಸಿಗೆ. ಸೊ ನೀವು ನ್ಯಾಚುರಲ್ ಆಗಿ ಕರೆಕ್ಟ್ ಮಾಡ್ಕೊಂಡಿದ್ರೆ ನ್ಯಾಚುರಲ್ ವೇನಲ್ಲಿ ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು, ಆಯ್ತಾ? ಪ್ರಾಣಮುದ್ರ, ಸೊ ಇದು ಕಣ್ಣಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೆ, ಕಣ್ಣಿನ ಬ್ರೈಟ್ನೆಸ್ಸನ್ನು ಚೆನ್ನಾಗಿ ಮಾಡಲಿಕ್ಕೆ, ನರ್ವ್ ಪ್ರಾಬ್ಲಮ್ ಇದ್ದರೆ, ಕಣ್ಣಿನ ನರಕ್ಕೆ ವೀಕ್ನೆಸ್ ಆಗಿರುತ್ತೆ, ಅದಕ್ಕೆ ಎಲ್ಲದಕ್ಕೂ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಲಾಸ್ಟ್ 2 ಫಿಂಗರ್ಸನ್ನು ಹೆಬ್ಬೆರಳಿನ ತುದಿಗೆ ಜೋಡಿಸಿ ಇಟ್ಕೊಳ್ಳುವಂಥದ್ದು. ಇದನ್ನು 15 ನಿಮಿಷ 20 ನಿಮಿಷ ಮಾಡಿ ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬ ಸಪೋರ್ಟ್ ಮಾಡುವಂಥ ಮುದ್ರ. ಓಕೆ,
ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ಇನ್ನು ಯೋಗದ ಮಹತ್ವ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಸಹಜವಾಗಿ ಒಬ್ಬ ಪುರುಷ ಆಗಲಿ ಸ್ತ್ರೀಯಲ್ಲಿ ಜಾಸ್ತಿ ವೆಯ್ಟ್ ಇತ್ತು ಅಂತಂದ್ರೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾರೆ. ಡಯಾಬಿಟಿಸ್ ಇಂದ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಗಳೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಮುಖ್ಯವಾಗಿ ತಾವು ನೋಡಿರುವಂತಹ ರಿಸರ್ಚ್ ಪ್ರಕಾರ ಹೆಚ್ಚಿನ ಕಾಯಿಲೆಗಳು ಡಯಾಬಿಟಿಸ್ ಇಂದ ಬರುವಂತಹ ಕಾಂಪ್ಲಿಕೇಶನ್ಸ್ಗಳು ಯಾವ್ದಾವ್ದು ಅಂತ? ಇದು ತುಂಬ ಒಳ್ಳೆ ಕ್ವಶನ್. ಯಾಕಂದರೆ ಡಯಾಬಿಟಿಕ್ ಇದ್ದವರಿಗೆ ನರ್ವಸ್ ಸಿಸ್ಟಮ್ ಪ್ರಾಪರಾಗಿ ಕೆಲಸ ಮಾಡೋದಿಲ್ಲ. ಅಂದರೆ ನಿಮಗೆ ನೋವು ಗೊತ್ತಾಗಲ್ಲ ನಮ್ಮ ಬಾಡಿಗೆ. ಸೊ ಇದು ಎಷ್ಟು ಕೆಟ್ಟದ್ದಲ್ವ. ನೋವು ಅನ್ನೋದು ದೇವ್ರು ಕೊಟ್ಟಿರೋ ವರ. ಆ್ಯಕ್ಚುಲಿ ನಮ್ಗೆ ಏನೋ ಒಂದು ತೊಂದರೆ ಆಗಿದೆ ಒಂದು ಕಡೆ ಅಂದಾಗ ಅದು ಒಳಗಡೆ ಏನೋ ಆಗಿದೆ ಅನ್ನೋದು ನೋವಿನ ಮೂಲಕ ತಿಳಿಸ್ಬೇಕು. ಆ ನೋವೇ ಗೊತ್ತಾಗದಿದ್ರೆ ಸೊ ಅದಕ್ಕೆ ಎಷ್ಟೋ ಜನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ. ಡಯಾಬಿಟಿಕ್ ಪೇಷಂಟ್ಸ್ಗೆ ಹಾರ್ಟ್ ಪೇಯ್ನು ಬರಲ್ಲ, ಚೆಸ್ಟ್ ಪೇಯ್ನು ಬರಲ್ಲ, ಏನು ಬರಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಹಾರ್ಟ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಕಿಡ್ನಿ ಅಂತೂ ಅಷ್ಟು ಬೇಗ ಪ್ರಾಬ್ಲಮ್ ಆಗುತ್ತೆ. ಕ್ರಿಯಾಟಿನ್ ಲೆವೆಲ್ ಹೆಚ್ಚಾಗುತ್ತೆ. ಯಾಕೆಂದರೆ ನಿಮ್ಮ ಶುಗರ್ ಹೆಚ್ಚಾಗೋದ್ರಿಂದ ಅಲ್ಲ, ನೀವು ತಗೊಳ್ಳೋ ಮಾತ್ರೆಗಳಿಂದ ಆಗಿರ್ಬೋದು, ಬೇರೆ ಕೆಮಿಕಲ್ ಸೇವನೆ ಏನು ಮಾಡ್ತಿರ್ತೀರಿ ಅದರಿಂದ ಆಗಿರ್ಬೋದು. ಕಿಡ್ನಿ ಯಾವಾಗಲೂ ಫಿಲ್ಟರಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿ ದೇವರು 150 ವರ್ಷದವರೆಗೆ ಇರುವಂಥ ಒಳ್ಳೆ ಕಿಡ್ನಿ ಕೊಟ್ಟಿರ್ತಾರೆ. ಬಟ್ ನೀವು ಅದಕ್ಕಿಂತ ಹೆಚ್ಚು ಕೆಮಿಕಲ್ ಹಾಕಿದಾಗ, ಈಗ ಒಂದು ಏನೋ ಸೋಸಣಿಗೆ ಅಂತ ಇಟ್ಕೊಳ್ಳಿ, ಅದಕ್ಕೆ ನೀವು ಏನೋ ಆ್ಯಸಿಡ್ ಹಾಕಿದ್ರೆ ಏನು ಮಾಡುತ್ತೆ ಅದು? ಟೀ ಕಾಫಿ ಎಲ್ಲ ಸೋಸುತ್ತೆ. ಆ್ಯಸಿಡ್ ಹಾಕಿದ್ರೆ ಹೊರಗಡೆ ಬರುತ್ತೆ ಅಲ್ವಾ? ಸೊ ಆ ಥರ ಪ್ರಾಬ್ಲಮ್ ಆಗೋದ್ರಿಂದ ಈ ರೀತಿ. ಮತ್ತು ನರ್ವ್ ಅಂತ ಹೇಳಿದೆ, ಬ್ಲಡ್ ಸರ್ಕ್ಯುಲೇಷನ್ನೇ ಸರಿಯಾಗಲ್ಲ ಅಂದರೆ ಏನಾಗುತ್ತೆ? ಸ್ಕಿನ್ನಲ್ಲಿ ಹಾಳಾಗ್ತಾ ಬರುತ್ತೆ, ರ್ಯಾಷಸ್ ಆಗುತ್ತೆ. ಲಾಸ್ಟ್ ಬರುವಂಥದ್ದು ಗ್ಯಾಂಗ್ರೀನ್ ಅಂತ. ಸೊ ಅಂದರೆ ಆಂಪ್ಯೂಟ್ ಮಾಡ್ತಾರೆ, ಅಂದರೆ ಬೆರಳುಗಳನ್ನು ಕಟ್ಟು ಮಾಡುವಂಥ. ಯಾಕಂದರೆ ಅಲ್ಲಿ ಸೆಲ್ ಡೆಡ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಬೇರೆ ದಾರಿನೇ ಇರೋದಿಲ್ಲ. ಸೊ ಅಲ್ಲಿವರೆಗೆ ಪ್ರಾಬ್ಲಮ್ ಆಗಲಿಕ್ಕೆ ನಾವು ಬಿಡಬಾರ್ದು. ಸೊ ಅದು ಮೊದಲೇನೆ ಸರಿ ಮಾಡ್ಕೊಳ್ತಾ ಬಂದರೆ ನಿಮಗೆ ಜೀವಕೋಶಗಳು ಸಾಯೋದು ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ. ಅಷ್ಟು ಪ್ರಾಬ್ಲಮ್ ಆಗೋದು ಬರೀ ಶುಗರ್ ಅಂತಲ್ಲ, ಓವರ್ ಆಲ್ ಪ್ರಾಬ್ಲಮಿಂದ ಆಗ್ತಾ ಹೋಗುತ್ತೆ. ಸೊ ನಾವು ನ್ಯಾಚುರಲ್ ಟ್ರೀಟ್ಮೆಂಟಿಂದ ನೀವು ಕರೆಕ್ಟ್ ಮಾಡಿಕೊಂಡ್ರೆ ಸೊ ಬೇಗ ಯಾವುದು ಬರೋದಿಲ್ಲ. ಹಾಗೆ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ನಿಮ್ಮನ್ನು ನೀವು. ಓಕೆ. ಹಾಗೆ ಇನ್ನು ಇದೇ ತಿಂಗಳು ನೀವು 24 ತಾರೀಕು ಪ್ರಾಣಶಕ್ತಿ ಜಾಗೃತ ಚಿಕಿತ್ಸೆ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀರಿ. ಅಂದ್ರೆ ಇದು ಜನರಿಗೆ, ಸಾರ್ವಜನಿಕರಿಗೆ ಆಗಲಿ ಅಥವಾ ನಮ್ಮ ವೀಕ್ಷಕರಿಗೆ ಹೇಗೆ ಸಹಾಯ ಆಗುತ್ತೆ? ಆಮೇಲೆ ಯಾರು ನಿಮ್ಮನ್ನು ಬಂದು ಮೀಟ್ ಮಾಡ್ಬೋದಾ ಅಥವಾ ಹೇಗೆ ಇದ್ರ ಉಪಯೋಗ? ಖಂಡಿತ ಮಾಡ್ಬೋದು. ಯಾಕೆಂದ್ರೆ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಹೆಸರು ಕೇಳಕ್ಕೆ ಒಂಥರ ಖುಷಿ ಆಗುತ್ತಲ್ವಾ? ಸೊ ನಮ್ಮ ದೇಹದಲ್ಲಿರೋ ಆರ್ಗನ್ ಅನ್ನ ಕಾಪಾಡ್ಕೊಳ್ಳಿಕ್ಕೆ, ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರುವಂತ ಒಂದು ಹೀಲಿಂಗ್ ಅದು. ಸೊ ಎನರ್ಜಿ ಹೀಲಿಂಗ್ ಅಂತ. ಈಗ ನಾವು ಮಧುಮೇಹ ಅಂತ ತಗೊಂಡಾಗ ನಿಮಗೆ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗಬೇಕು ಅಂದ್ರೆ ನಮ್ಮ ನಾಭಿ ರೀಜನ್ ಅಲ್ಲಿ, ಅಂದ್ರೆ ಹೊಟ್ಟೆ ಭಾಗಕ್ಕೆ ಎನರ್ಜಿ ಕೊಡೋದು ಹೇಗೆ, ಅದನ್ನ ಕ್ರಿಸ್ಟಲ್ ಮೂಲಕ ಎನರ್ಜಿ ತಗೊಳ್ಳೋದು ಹೇಗೆ, ಆ ಥರ ಡಿಫ್ರೆಂಟ್ ಟೆಕ್ನಿಕ್ ಅದು. ಸೊ ಈ ಸಲ ಗಿರಿನಗರ ಶಾಖೆಯಲ್ಲಿ ಇರೋದು 24ನೇ ತಾರೀಕು. ಸೊ ಅದು ಓವರ್ ಆಲ್ ಆಗಿ ಎಲ್ಲಾ ಕಾಯಿಲೆಗಳಿಗೂ ಅವ್ರಿಗೆ ಯಾವ ಕಾಯಿಲೆ ಇರುತ್ತೋ ಅದಕ್ಕೆ ತಕ್ಕಾಗಿ ಕೂಡ ಅವ್ರು ಮಾಡ್ಕೋಬಹುದು. ಬಟ್ ಕಲಿಸುವಾಗ ನಾವು ಎಲ್ಲದನ್ನೂ ಹೇಳ್ಕೊಡೋದ್ರಿಂದ ಅವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಒಂದು ಪ್ರೊಟೆಕ್ಷನ್ ನಮಗಿದೆ ಅನ್ನೋ ಭಾವನೆ ಕೂಡ ಬರುತ್ತೆ. ಅಷ್ಟು ವಂಡರ್ಫುಲ್ ಟೆಕ್ನಿಕ್ ಅದು. ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿವಸ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಕಾರ್ಯಕ್ರಮ ಮುಗಿಸೋಕಿನ ಮುಂಚೆ ಕೊನೆಯದಾಗಿ ಈ ಮುದ್ರಾ ಥೆರಪಿಗಳು ಅಂತ ಹೇಳಿದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಒಂದ್ಸರಿ ತೋರಿಸ್ಬಿಟ್ಟಿದ್ದಾರೆ. ಮುದ್ರಾದಲ್ಲಿ ಅಗ್ನಿ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು. ಹೀಗೆ ಅಂದರೆ ಸ್ವಲ್ಪ ಹೀಟ್ ಜನರೇಟ್ ಆದರೂ ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆ ಮುದ್ರಾ. ಬಟ್ ಶುಗರಿಗೆ ಅಂತಾನೆ ಇರುವಂಥ ಮುದ್ರಾ ಅಪಾನ ಮುದ್ರಾ. ಮಧ್ಯದ ಬೆರಳು, ತೋರು ಬೆರಳು, ಹೆಬ್ಬೆರಳು ಇದನ್ನು ಈ ರೀತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸೊ ಮುದ್ರಾಗಳ ಕಾಂಬಿನೇಷನ್ ಜೊತೆಗೆ ಆಹಾರ ಪದ್ಧತಿ ಮತ್ತು ಕೆಲವೊಂದು ಯೋಗ ಪೋಸ್ಚರ್ಸ್ ಹೇಳಿದ್ನಲ್ಲ, ಅದರಲ್ಲೂ ಟೋಸ್ ಮೇಲೆ ನಿಲ್ಲೋದು ಮತ್ತು ಹೀಲ್ ಮೇಲೆ ನಿಲ್ಲೋದು ಮಾಡಿದ್ರೆ ಕಾಫ್ ಮೊದಲಿಗೆ ಸ್ಟ್ರೆಂತ್ ಬರ್ತಾ ಹೋಗುತ್ತೆ. ಅದು ಕೂಡ ಶುಗರಿಗೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದೆಲ್ಲ ಕಾಂಬಿನೇಷನ್ ಮಾಡಿಕೊಂಡ್ರೆ ಖಂಡಿತ ಯಾವುದೇ ರೀತಿ ಈವನ್ ಭಯ ಪಡೋ ಅವಶ್ಯಕತೆ ಖಂಡಿತ ಇರೋದು. ಎಸ್.